ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ ನಿನ್ನ ಕರುಣೆಯ. ಕರ್ನಾಟಕ ರಾಜ್ಯದಲ್ಲೇ ಪ್ರಸಿದ್ಧಿ ಕ್ಷೇತ್ರ ಅಂತಿರ್ತಕ್ಕಂಥದ್ದು ಶೃಂಗೇರಿಯ ಶಂಕರಮಠ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಕ್ಷರಾಭ್ಯಾಸ ಮಾಡಿಸೋದು ಮೊದಲನೇ ಕ್ರಮ. ಸರಸ್ವತಿ ಮಹಾಭದ್ರ ಮಹಾಮಾಯಾ ವರಪ್ರದ ಶ್ರೀಪ್ರದ ಪದ್ಮನಿಲಯ ಪದ್ಮಾಕ್ಷಿ ಪದ್ಮಭಕ್ತ್ರಕ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಒಳ್ಳೆ ವಿದ್ಯೆ ಜ್ಞಾನವನ್ನು ದಯಪಾಲಿಸ್ತೀವಿ. ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಸಂಕಷ್ಟಗಳು ಬೇಗ ದೂರ ಆಗಲಿ, ಎಲ್ಲರ ಆರೋಗ್ಯ ವೃದ್ಧಿ ಆಗಲಿ, ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹದಿಂದ ಪ್ರತಿಯೊಬ್ಬರು ಆರೋಗ್ಯವಾಗಿರುವಂಥದ್ದಾಗಲಿ. ಸಮಸ್ತ ಕರ್ಮ ಭೋಕ್ತಾ ಚ ಕರ್ಮೋಪಕರಣಾನಿ ಚ ತ್ವಮೇವ ವಿಷ್ಣು ಸರ್ವಾಣಿ ಸರ್ವಕರ್ಮ ಫಲಂ ಚಯತ. ಇವತ್ತಿನ ದಿವಸ ಕಳಶ ಸ್ಥಾಪನೆ, ನವಗ್ರಹ, ಆದಿತ್ಯಾದಿ ನವಗ್ರಹಗಳ ಸಮೇತ ತಾಯಿ ದುರ್ಗಾ ಪರಮೇಶ್ವರಿಯ ದೀಪ ನಮಸ್ಕಾರ, ದುರ್ಗಾ ಉಪಾಸನೆ, ಸುಮಂಗಲಿ ಪೂಜೆ, ಕೌಮಾರಿ ಪೂಜೆ, ಹಾಗೆ ವಿಶೇಷವಾಗಿ ಮುತ್ತೈದೆಯರನ್ನ ಕೂಡಿಸಿ ಅವ್ರಿಗೂ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ. ಕಾಶೀಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶುಕ್ರವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲ್ಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಮತ್ತಿನ್ನ ರುಚಿ, ಆಹಾ, ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ಅದ್ಭುತವಾಗಿರತಕ್ಕಂಥ ರುಚಿ ಅಂದರೆ ಅದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸ್. ಪುಳಿಯೋಗರೆ ಅಂದರೆ ಅದು ಅಯ್ಯಂಗಾರ್ ಪುಳಿಯೋಗರೆ ಅಂತಲೇ ಹೇಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ, ಪ್ರತಿ ವಾರದ ಹಾಗೆ ಇವತ್ತೂ ಕೂಡ ಶುಕ್ರವಾರ ವಾಸ್ತುಗೃಹದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ಶೈಲಿಯಾಗಿ, ರೀತಿ ನೀತಿಗಳಾಗಲಿ ಪ್ರತಿಯೊಂದನ್ನು ಕೂಡ ಸವಿಸ್ತಾರವಾಗಿ ಅರ್ಥಗರ್ಭಿತವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಬರ್ತಾ ಇದ್ರು ಗುರುಗಳು. ಇವತ್ತೂ ಕೂಡ ವಾಸ್ತುಗೃಹದಲ್ಲಿ ನಾವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ಯಾವೆಲ್ಲ ರೀತಿ ಪರಿಣಾಮಗಳು ನಮ್ಮ ಮನಸ್ಸಿನ ಮೇಲೆ ಬೀರುತ್ತೆ, ಇಲ್ಲಾಂದ್ರೆ ವಾಸ್ತುಗೃಹದ ಮೇಲೆ ಬೀರುತ್ತೆ, ದರಿದ್ರ ಲಕ್ಷ್ಮೀ ದೇವಿ ಯಾವಾಗ ಆವಾಹನೆ ಆಗ್ತಾಳೆ ನಾವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪಿನ ಒಂದು ಮುಖಾಂತರ ಎಂಬತಕ್ಕಂಥ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ರು, ಅರಿವನ್ನೂ ಕೂಡ ನಮಗೆ ಮೂಡಿಸ್ತಾ ಇದ್ರು. ಇವತ್ತು ಯಾವೆಲ್ಲ ರೀತಿ ಅರಿವನ್ನು ಮೂಡಿಸ್ತಾರೆ, ಯಾವೆಲ್ಲ ರೀತಿ ಧರ್ಮ ಸೂಕ್ಷ್ಮದ ವಿಚಾರಗಳನ್ನು ತಿಳಿಸ್ತಾರೆ ಅನ್ನೋದನ್ನು ನಾನೂ ಕೂಡ ಕಾತರದಿಂದ ಕಾಯ್ತಾ ಇದ್ದೇನೆ ತಿಳ್ಕೊಳ್ಳಿಕ್ಕೆ. ಇನ್ಯಾಕೆ ತಡ, ನಾವು ಇವಾಗ ಶ್ರದ್ಧಾ ಭಕ್ತಿಯಿಂದ ಭಕ್ತಿಪೂರ್ವಕವಾಗಿ ಗುರುಗಳನ್ನು ಸ್ವಾಗತಿಸಬೇಕು. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಆಗಿರ್ತಕ್ಕಂಥ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಬಹಳ ವಿಶೇಷವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು, ನಿಮ್ಮೆಲ್ಲರ ಪ್ರೀತಿಯ ಗುರುಜಿ, ನನ್ನ ತಂದೆಯವರಾಗಿರ್ತಕ್ಕಂಥವ್ರು ಆನಂದ್ ಗುರುಜಿ ಅವರನ್ನು ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಮಗೆ ವಾಸ್ತುಗೃಹದಲ್ಲಿ ಯಾವೆಲ್ಲ ರೀತಿ ನಾವು ನಮ್ಮ ನಡೆ ನಡವಳಿಕೆ ಇರಬೇಕು, ಶುಕ್ರವಾರ ದೇವಿಯನ್ನು ಯಾವ ರೀತಿ ಆರಾಧನೆಯನ್ನು ಮಾಡಬೇಕಂತಕ್ಕಂಥ ವಿಚಾರವಾಗಿ ತಾವು ನಮಗೆ ಮಾರ್ಗದರ್ಶನವನ್ನು ಕೊಡಬೇಕು ಗುರುಗಳೇ. ಭಗವತಿಯನ್ನು ನಮಸ್ಕಾರ ಮಾಡ್ತಾ, ಮನದಾಳದ ಮಾತು, ಮನಸ್ಸಲ್ಲಿರ್ತಕ್ಕಂಥ ಮಾತನ್ನು ಹಂಚಿಕೊಳ್ಳೋದೇ ಒಂದು ದೊಡ್ಡದಾದಂತಹದ್ದು ಅಂತ ನಾನು ಹೇಳ್ಬೋದು. ಸಂಸ್ಕಾರ, ಸಂಸ್ಕೃತಿ, ಹಾಗೆ ವೃತ್ತಿಯಲ್ಲಿ ತಂದೆಯಂತೆ ಮಗ ಅಂತಕ್ಕಂಥದ್ದಿರುತ್ತಲ್ಲ, ಅಥವಾ ನಾವು ಕೈ ಹಿಡಿದು ನಡೆಸುವಾಗ ನಾವು ಹೇಗೆ ನಡೆಸ್ತೀವೋ ಹಾಗೆ ಮನೆ ಮಕ್ಕಳು ಅಂತಕ್ಕಂಥದ್ದನ್ನು ಹಿರಿಯರು ಹೇಳ್ತಾ ಇದ್ದರು. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಇವತ್ತು ನನ್ನ ಮಗ ಶ್ರೀನಿವಾಸ್ ಶರ್ಮಾ ನನ್ನ ವಿದ್ಯೆ, ನನ್ನ ಬಗ್ಗೆ ಒಂದಷ್ಟು ವಿಶೇಷವಾಗಿ ಅದರ ಒಂದು ಪದಗಳನ್ನು ಜೋಡಿಸಿ ಹೇಳುವಾಗ ಅಪ್ಪನ ಬಗ್ಗೆನೇ ಮಗ ಇಷ್ಟುದ್ದ ಮಾತಾಡ್ತಾನೆ ಅಂದರೆ ಒಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಸಂತೋಷ ನನಗಷ್ಟೇ ಅಲ್ಲ,
ಪ್ರತಿಯೊಬ್ಬ ತಂದೆಯರು ಸಹಿತ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಪ್ರತಿಯೊಬ್ಬ ತಂದೆ ತಾಯಂದಿರಿಗೂ ತಮ್ಮ ಮಕ್ಕಳು ಅಪ್ಪನ ಕರ್ತವ್ಯವನ್ನು, ಅಪ್ಪನ ಕಾಯಕವನ್ನು, ಅಪ್ಪ ಮಾಡ್ತಕ್ಕಂತಹ ಕೆಲಸವನ್ನು, ಅವರ ತಂದೆಯವರ ವೃತ್ತಿ ಧರ್ಮವನ್ನು ಇದನ್ನೇ ಹೇಳಬೇಕು, ಹೀಗೆ ನಡೆಸಬೇಕು. ಅದೇ ಧರ್ಮ. ತಂದೆ ಎಷ್ಟೋ ಜನಕ್ಕೆ ಏನು ಕೆಲಸ ಮಾಡ್ತಾರೆ ಅಂತ ಮಕ್ಕಳಿಗೆ ಗೊತ್ತಿಲ್ಲ. ತಂದೆಯ ವೃತ್ತಿ ಧರ್ಮ ಹೇಗಿದೆ ಎಂಬತಕ್ಕಂಥದ್ರ ಅರಿವೇ ಇಲ್ಲ. ತಂದೆಯ ಶ್ರಮ, ತಂದೆಯ ಪರಿಶ್ರಮ, ತಂದೆಯ ಮಾರ್ಗದರ್ಶನ, ಹೊರಪ್ರಪಂಚದಲ್ಲಿ ತಂದೆಯ ಪರಿಸ್ಥಿತಿ ಹೇಗಿದೆ, ಇದು ಯಾವುದೂ ಗೊತ್ತಿಲ್ಲ. ನಾನು ಯಾತಕ್ಕಾಗಿ ಮಾತು ಹೇಳ್ತಿದ್ದೇನೆ ಅಂದರೆ, ಮೊನ್ನೆ ಅಷ್ಟೇ ಒಂದು ವಿಡಿಯೋ ನೋಡಿದೆ ನಾನು. ಮುದ್ದಾಗಿ ಸಾಕಿರ್ತಕ್ಕಂಥ ಮಕ್ಕಳು, ಆ ಮಕ್ಕಳಿಗೆ ಯಾವುದೇ ಲೋಪ ಬಾರದಂಥ ರೀತಿ ತಂದೆ ಸಾಕಿದ್ದಾರೆ. ಆದರೆ ತಂದೆ ಒಂದು ದಿವಸಕ್ಕೂ ತಾನು ಮಾಡ್ತಿರ್ತಕ್ಕಂಥ ಕಾಯಕ, ಎಂಥ ಕೆಲಸ ಮಾಡ್ತಿದ್ದೀನಿ, ತನ್ನ ವೃತ್ತಿನ ನಾನು ಹೊಟ್ಟೆ ತುಂಬಿಸ್ಬೇಕಾದ್ರೆ, ನನ್ನ ಮಕ್ಕಳನ್ನು ಕಾಪಾಡಬೇಕಾದ್ರೆ, ನನ್ನ ಹೆಂಡತಿಯ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕಾದ್ರೆ, ನನ್ನ ಮನೆಯಲ್ಲಿ ನನ್ನ ಮನೆ ಹೀಗೇ ಇರಬೇಕು ಅಂತ ಆಸೆ ಪಟ್ಟು ತಾನು ಮಾಡುವ ಕಾಯಕವನ್ನು ಒಂದು ದಿವಸಕ್ಕಾದರೂ ನಾನು ಇಂಥ ವೃತ್ತಿ ಧರ್ಮ ಮಾಡ್ತಿದ್ದೀನಿ ಅಂತ ತನ್ನ ಮಕ್ಕಳಿಗಾಗಲಿ ತನ್ನ ಮಡದಿಗೂ ಸಹಿತ ಹೇಳಿಲ್ಲ ಆ ಪುಣ್ಯಾತ್ಮ. ಅವರು ಆ ಗೋಜಿಗೆ ಬಂದೇ ಇಲ್ಲ, ಕೇಳೇ ಇಲ್ಲ. ಯಾಕೆಂದರೆ ಅದೇನೋ ಹೇಳ್ತಾರಲ್ಲ, ಹಾಲು ಕರೆಯೋ ಹಸು ಎದುರುಗಡೆ ಇದ್ದಾಗ ಅದ್ರ ಮೇವು, ಅದ್ರ ಬೇಕು ಬೇಡ ಅದನ್ನು ಯಾರೂ ಚಿಂತನೆ ಮಾಡೋದೇ ಇಲ್ಲ. ಅದೆಲ್ಲೋ ಮೇಯ್ಕೊಂಬರುತ್ತೆ, ಎಲ್ಲೋ ಯಾರೋ ಕೊಟ್ಟರಿಗೆ ನೀರಿಟ್ಟಿರ್ತಾರೆ, ಕುಡ್ಕೊಂಬಂದಿದೆ, ಮನೇಲಿ ಹಾಲು ಕೊಡ್ತಾ ಇದೆ, ಇಷ್ಟೇ ಗೊತ್ತು. ಅಂದರೆ ಎಲ್ಲರೂ ಹಾಗಿಲ್ಲ, ಒಂದಷ್ಟು ಜನ ಹಾಗಿದ್ದೀರಿ. ಆದರೆ ಅವರು ಸರಿ ತಿದ್ದುಕೊಳ್ಳಿ. ಇದನ್ನು ಮನೇಲಿರ್ತಕ್ಕಂತಹ ಮಾಲೀಕ, ತಂದೆ, ಒಂದು ಜವಾಬ್ದಾರಿತ್ವದ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ತನ್ನ ಇಡೀ ಕುಟುಂಬವನ್ನು, ಕಾಯಕವನ್ನು ತಾನು ನಿರ್ವಹಿಸ್ತಾ ಇದ್ದಾನೆ ಅಂದರೆ ಆತ ಏನು ಶ್ರಮಿಸ್ತಿದ್ದಾನೆ, ಹೇಗೆ ಮಾಡ್ತಿದ್ದಾನೆ, ನಿನ್ನ ಬೇಕು ಬೇಡಗಳನ್ನು ಹೇಗೆ ತೀರಿಸ್ತಾ ಇದ್ದಾನೆ. ನಿನ್ನ ಕಷ್ಟ, ನಿನ್ನ ಬೇಕು ಬೇಡ, ಶಾಲೆ ಖರ್ಚು ವೆಚ್ಚ, ಅದರ ಮಧ್ಯದಲ್ಲಿ ನೀನು ಪಾಕೆಟ್ ಮನಿ. ಯಾಕೆಂದರೆ ನಿಂಗೇನು ಲೋಪ ಬರಬಾರ್ದು. ನೀನು ಹೊರಗಡೆ ಹೋದಾಗ ನಿನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ಲೇ ಹೋದ್ರೂ ಸಹಿತ ನೀನು ಮೇಲ್ಗೈಯಾಗಿರಬೇಕು. ಅಂಥದ್ರಲ್ಲಿ ಒಬ್ಬ ಕಾರು ಚಾಲಕ, ಕಾರನ್ನು ಓಡಿಸ್ತಿರ್ತಕ್ಕಂಥ ವ್ಯಕ್ತಿ ಒಂದು ದಿವಸಕ್ಕೂ ನಾನು ಕಾರ್ ಡ್ರೈವರ್ ಅಂತ ಹೇಳ್ಕೊಂಡೇ ಇಲ್ಲ. ಆತ ನಮ್ಮಪ್ಪ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಷ್ಟೇ ಗೊತ್ತು. ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಯಾರು ಕೇಳಿಲ್ಲ, ಇವರು ಹೇಳಿಲ್ಲ. ಒಂದು ದಿವಸ AC ಬಸ್ಸಲ್ಲಿ ಮಗಳು ಬರ್ತಿದ್ದಾಳೆ. ಅಪ್ಪ ಕಾರಲ್ಲಿ ಬರಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಆಗಿದೆ. ಕಾರ್ ಆಕ್ಸಿಡೆಂಟ್ ಆಗಿ ಅಪ್ಪನ್ನ ಕಾರ್ ಆಕ್ಸಿಡೆಂಟ್ ಆಗಿ ಡ್ರೈವರ್ ಸೀಟಿಂದ ನಿಧಾನಕ್ಕೆ ಎಳೆದು ಹೊರಗಡೆ ಮಲಗಿಸಿದ್ದಾರೆ. ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಆ ಆಕ್ಸಿಡೆಂಟ್ ಗಾಡಿ ಹಿಂಭಾಗದಲ್ಲಿ ಬಸ್ಸಲ್ಲಿ ಮಗಳಿದ್ದಾಳೆ, ತಾಯಿ ಇದ್ದಾಳೆ. ತಾಯಿ ಮಕ್ಕಳಿಬ್ಬರು AC ಬಸ್ಸಲ್ಲಿದ್ದಾರೆ. ಅಪ್ಪ ಕಾರ್ ಓಡಿಸ್ತಾ ಇದ್ದಾನೆ. ಅದು ತಪ್ಪಲ್ಲ. ಇದನ್ನು ನಾನು ಬೇರೆ ಥರ ಚಿಂತನೆ ಮಾಡಿ ಮಾತಾಡ್ತಿಲ್ಲ. ಇವತ್ತೆಲ್ಲರಿಗೂ ಬೇಕಾಗಿರುವಂಥ ಅವಶ್ಯಕತೆಗಳಿದೆ. ಅಪ್ಪನೇ ಕೊಟ್ಟಿದ್ದಾರೆ, ನೀನು AC ಬಸ್ಸಲ್ಲೇ ಓಡಾಡಬೇಕು, ನನ್ನ ಮಗಳು ಹೀಗೆ ಬದುಕಬೇಕು, ನನ್ನ ಮಗಳು ನನ್ನ ಮಡದಿ ಹೀಗಿರಬೇಕು ಅಂತ ಆಸೆ ಪಡ್ತಕ್ಕಂಥದ್ದೇ ಆತನ ಕರ್ತವ್ಯ. ಇನ್ನೇನಕ್ಕೆ ಶ್ರಮ ಪಡಿಸೋದು, ಇನ್ನೇನಕ್ಕೋಸ್ಕರ ಕಷ್ಟಪಡ್ತಕ್ಕಂಥದ್ದು. ಮನೆಯಲ್ಲಿ ಮಾಲೀಕ ಅಥವಾ ಮನೆ ಯಜಮಾನ, ಮನೆ ತಂದೆ ಅನ್ನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಗಂಡ, ಅದನ್ನ ಹಗಲು ರಾತ್ರಿ ಅಂತಕ್ಕಂಥದ್ದು ತಾನು ಏನು ಮಾಡ್ತಾನೋ, ಸುಳ್ಳು ಹೇಳ್ತಾನೋ, ಇನ್ನೊಂದು ಮಾಡ್ತಾನೋ, ಮತ್ತೊಂದು ಮಾಡ್ತಾನೋ, ಒಟ್ಟು ನನ್ನ ಹೆಂಡತಿ ಮಕ್ಕಳು ಸಾಕಬೇಕು ಅನ್ನೋ ಚಿಂತನೆಯಲ್ಲಿದ್ದಾನಲ್ಲ. ಆಕ್ಸಿಡೆಂಟ್ ಆಗಿದೆ, ನಿಧಾನಕ್ಕೆ ಡ್ರೈವರ್ನ ಆತನ್ನು ಎತ್ತಿ ಹೊರಗಡೆ ಮಲಗಿಸಿದ್ರು. ಸಣ್ಣ ಪುಟ್ಟ ಪೇಟೆ, ಏನು ದೊಡ್ಡ ಪೇಟೆ ಏನಲ್ಲ. ಆದರೆ ಆ ಕಾರಲ್ಲಿ AC ರೂಮಲ್ಲಿ ಕೂತ್ಕೊಂಡಿರೋರು ಏನೋ ಆಗಿದೆ ಅಲ್ವಂತ ಬಗ್ಗಿ ನೋಡಿದ್ರೆ ಗ್ಲಾಸಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿದೆ. ಆ ಕಾರಿಂದ ಹೊರಬಲಗಿರ್ತಕ್ಕಂಥ ಆ ಶೂ ಮತ್ತು ಪ್ಯಾಂಟು, ಅದನ್ನು ಮಗಳು ಗುರ್ತಿಡಿದ್ಲು. ಆ ಶೂ ಮತ್ತು ಪ್ಯಾಂಟು ಬೆಳಗ್ಗೆ ಅವಳು ಆಚೆ ಬರಬೇಕಾದ್ರೆ ಅವ್ರ ಅಪ್ಪ ಹಾಕಿರುವಂಥ ಶೂ ಮತ್ತು ಪ್ಯಾಂಟನ್ನು ನೋಡಿದ್ಲು. ಅಯ್ಯೋ, ಇದು ನಮ್ಮಪ್ಪನ ಬಟ್ಟೆ ಥರ ಕಾಣಿಸ್ತಿದ್ದಿಲ್ವ ಅಂತ ಪಟ್ಟಂತ ತಲೆಗಿಳಿದು ಬಂದು ನೋಡೋಣ ಅಂತ. ಅನಂತರ ತಾಯಿ ಇಳಿದು ಓಡಿ ಬಂದರು. ಅವತ್ತು ಗೊತ್ತಾಯಿತು ಅವರ ನಿಜವಾದ ಕಾಯಕ ಏನು ಎಂಬತಕ್ಕಂಥದ್ದು. ಬಿಕ್ಕಿ ಹತ್ಲು, ಯಾಕಪ್ಪ ನೀನು ಈ ಕೆಲಸ ಮಾಡ್ತಾ ಇದೆಯಾ, ಡ್ರೈವಿಂಗ್ ಕೆಲಸ ಮಾಡಿ ನಮ್ಮನ್ನು ಹಿಂಗೆ ಸಾಕ್ತಾ ಇದೆಯಲ್ಲ, ಒಂದು ದಿವಸಕ್ಕೂ ನೀನು ಡ್ರೈವರ್ ಅಂತ ಹೇಳ್ಕೊಳ್ಳೇ ಇಲ್ವಲ್ಲ. ಅವಶ್ಯಕತೆ ಇಲ್ಲ, ಹೇಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಮಕ್ಕಳಿಗೆ ಮಡದಿಗಿರಬೇಕು, ನಮ್ಮಪ್ಪ ಏನು ಕೆಲಸ ಮಾಡ್ತಿದ್ದಾರೆ, ನನ್ನ ಯಜಮಾನ್ರು ಏನು ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಆಕೆಗಿರಬೇಕು, ಮಕ್ಕಳಿಗಿರಬೇಕು. ಇದನ್ನು ಮಕ್ಕಳು ಅರ್ಥಕೋಬೇಕು. ಇವತ್ತು ಮಕ್ಕಳಿಗೆ ಬೇಕು ಬೇಡಗಳನ್ನು ತಂದೆ ತಾಯಿ ಎಲ್ಲ ಪೂರೈಸ್ತಿದ್ದಾರಲ್ಲ, ಒಂದು ದಿವಸಕ್ಕಾದರೂ ನಿಮ್ಮಪ್ಪ ಏನು ಕಷ್ಟಪಡ್ತಾ ಇದ್ದಾರೆ. ಬೆಳಗ್ಗೆ ಆಚೆಗೆ ಹೊರಡ್ತಾರಲ್ಲ, ಸಂಜೆ ಬರಬೇಕಾದ್ರೆ ಯಾರ್ಯಾರ ಹತ್ರ ಏನು ಅನ್ನಿಸ್ಕೊಳ್ತಾರೆ. ನಿಮಗೆ ಬೇಕಾದಂಥ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ತಿದ್ದಾರೆ, ಬೇಕಾದ ಒಳ್ಳೆ ಒಡವೆಗಳು ಬಟ್ಟೆಗಳೆಲ್ಲ ತಂದು ಕೊಡ್ತಿದ್ದಾರೆ. ನೀನು ಕೇಳೋದಕ್ಕಿಂತ ಹೈಯರ್ ಎಂಡಾಗಿ ನೀನು ಬದುಕಿಸ್ತಾ ಇದ್ದಾರೆ.
ನಿಮ್ಮಪ್ಪ ನಡೆದು ಹೋದ್ರೆ ಡ್ಯೂಟಿಗೆ ನಿನಗೆ ಕಾರಲ್ಲೇ ಕಳಿಸ್ಬೇಕು ಅಥವಾ ಗಾಡಿಯಲ್ಲೇ ಕಳಿಸ್ಬೇಕು ಅಂತ ನಿನಗೊಂದು 2 ವೀಲರ್ ತಗೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ 2 ವೀಲರ್ ಇಲ್ಲ ಮನೆಯಲ್ಲಿ, ಅವರು ನಡೆದು ಅಲ್ಲೋಗಿ ಕಾರ್ ಎತ್ಕೊಂಡು ಅಲ್ಲಿಂದ ಡ್ಯೂಟಿಗೆ ಹೋಗೋರಿದ್ದಾರೆ. ಇಂಥ ಪರಿಸ್ಥಿತಿ. ಆದರೆ ಸಂಸ್ಕಾರ ನಾವು ಮಕ್ಕಳಿಗೆ ಹೇಳ್ಕೊಡ್ದಿರ ಇದ್ದರೆ, ಮಕ್ಕಳಿಗೆ ತಂದೆ ತಾಯಿ ತಾವು ಮಾಡುವ ಕಾಯಕವನ್ನು ಹೇಳಬೇಕಾದ್ದು ಧರ್ಮನೇ. ಪ್ರತಿಯೊಬ್ಬ ತಂದೆ ಸಹಿತ ತನ್ನ ಮನೆಯಲ್ಲಿ ತಾನು ಏನು ಕೆಲಸ ಮಾಡ್ತಿದ್ದೀರಿ ಅಂತ ಮಕ್ಕಳ ಹತ್ರ ಕೂಡಿಸ್ಕೊಂಡು ಹೇಳಿದ್ರೆ ಅದು ಹೆಚ್ಚಿನ ಆದ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಕಷ್ಟದ ಅರಿವು ಮಕ್ಕಳು ಮೂಡಿಸಲೇಬೇಕು. ನೀವು ನಿಮ್ಮ ಕಷ್ಟದ ಅರಿವನ್ನು ನೀವು ಮಕ್ಕಳು ಮೂಡಿಸ್ದಿರಾ, ನೀವು ಬೆಳೆಸಿದ್ರಿ ಅಂದರೆ ನಾಳೆ ದಿವಸ ನಿಮ್ಮನ್ನು ಫುಟ್ಬಾಲ್ ಆಡ್ತಾರೆ ಮಕ್ಕಳು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಮಕ್ಕಳು ತಪ್ಪಲ್ಲ, ಅದು ತಪ್ಪು ನಮ್ಮದೇ. ನಾವು ಶ್ರಮ ಪಡ್ತಕ್ಕಂಥದ್ದು, ನೋಡಪ್ಪ ನನ್ನ ಕಷ್ಟ ಹೀಗಿದೆ, ನಾನು ಇಷ್ಟು ಕಷ್ಟಪಟ್ಟು ನೀನು ಸಾಕ್ತಾ ಇದ್ದೀನಿ ಅಂತ ಬಾಲ್ಯದಲ್ಲಿ ಆ ಮಕ್ಕಳಿಗೆ ಹೇಳಿದ್ರೆ ಅವರು ನಾಳೆ ಬೆಳೆದು ದೊಡ್ಡವರಾದಮೇಲೆ ಆ ಕಷ್ಟದ ಋಣ ಏನು, ಆ ಹಣದ ಬೆಲೆ ಏನು, ಆ 1 ರೂಪಾಯಿ ಮೌಲ್ಯದ ಬೆಲೆ ಏನು ಅಂತಕ್ಕಂಥದ್ದು ಅವನಿಗೆ ಗೊತ್ತಾಗುತ್ತೆ. ಕಷ್ಟದ ಅರಿವೇ ಇಲ್ದಿರೋ ಮಕ್ಕಳನ್ನ ಕೈ ತುಂಬ ಅವ್ರಿಗೆ ಕೊಟ್ಟು ನಾವು ಬೆಳೆಸ್ತಾ ಹೊರಟ್ರೆ, ಮಕ್ಕಳು ಕೇಳಿದ ತಕ್ಷಣ ಸಾಲ ಮಾಡ್ಕೊಂಬಂದು ಮಕ್ಕಳಿಗೆ ಬೇಕಾದ್ದು ಬೇಡವದ್ದು ಕೊಡ್ತಿದ್ದೀವಿ. ಆದರೆ ನಾಳೆ ದಿವಸ ಮಕ್ಕಳು ತಿರುಗಿಬಿದ್ರೆ ಏನು ಮಾಡ್ತೀರಿ? ಅಂದರೆ ಇದೆಲ್ಲ ಜೀವನದ ಮೌಲ್ಯಗಳು. ನಾನು ಇವತ್ತೇನೋ ಬೇರೆ ಹೇಳಲಿಕ್ಕೆ ಹೊರಟೆ, ನಾನು ದೇವ್ರ ಪ್ರಾರ್ಥನೆಯೂ ಮಾಡದಿರ ಮುಂದಕ್ಕೆ ಬಂದೆ. ಕಾರಣ ಏನಪ್ಪ ಅಂದರೆ, ವಿಚಾರಗಳೇನಿದೆ ಅದು ಆಗಿಂದಾಗಲೇ ಅಲ್ಲಿಂದಲ್ಲೇ ಹೇಳಿದ್ರೆ ಮಾತ್ರ ನನ್ನ ಹತ್ರ ಇವತ್ತು ನನ್ನ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಕ್ಕಂಥ ಲಕ್ಷಾಂತರ ಜನ ತಾವಿದ್ದೀರಿ. ಅದರಲ್ಲಿ ಒಂದು 10% ಅಷ್ಟು ಜನ ಈ ವಿಚಾರವನ್ನು ತಿಳ್ಕೊಂಡು ಇವತ್ತಾದರೂ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಸರಿತಿದ್ದುಕೊಳ್ಳೋದಕ್ಕೊಂದು ಅವಕಾಶ ಸಿಗುತ್ತಲ್ಲ. ಇದು ನನಗೆ ಜೀ ಕನ್ನಡ ಕೊಟ್ಟಂಥ ಸುವರ್ಣಾವಕಾಶ, ಒಂದು ಭಾಗ್ಯ. ಯಾಕೆಂದರೆ ಜೀ ಕನ್ನಡದ ಬೆಳಗಿನ ಕಾರ್ಯಕ್ರಮ, ಮಹರ್ಷಿವಾಣಿ ಕಾರ್ಯಕ್ರಮ ಎಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಿಮಗುಂಟಾಗಲಿ ಅಂತ ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಇದೇ ಥರ ಸಂಸ್ಕೃತಿ ಸಂಪ್ರದಾಯ ನಿನಗೆ ಬರಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಿ. ಭೂಮಂಡಲವನ್ನೇ ಆಳ್ತಕ್ಕಂತಹ ಭೂವರಹ ಸ್ವಾಮಿ, ಲಕ್ಷದಷ್ಟು ಸಮಸ್ಯೆ ಇದ್ರೂ ಕ್ಷಣ ಮಾತ್ರದಲ್ಲಿ ದೂರ ಮಾಡ್ತಕ್ಕಂಥ ಭೂವರಹ ಸಾಲಿಗ್ರಾಮ. ಪುರಾತನ ಸಾಲಿಗ್ರಾಮ ನನ್ನ ಜೀವನದಲ್ಲಿ ಇದೊಂದು ಭಾಗ್ಯದ ಕ್ಷಣ ಅಂತ ಭಾವಿಸ್ತೇನೆ. ಇದೇ ಬರ್ತಕ್ಕಂತಹ 13/6/2023ರಿಂದ 23/6/2023ರವರೆಗೆ ಸ್ವಾಮಿಯ ದರ್ಶನ ನಿಮಗಾಗಿ ನಮ್ಮ ಮಹರ್ಷಿ ಮಂದಿರದಲ್ಲಿ ಪ್ರತಿನಿತ್ಯ ಸೇವೆ. 11 ದಿವಸವೂ ಕೂಡ ಪೂಜಾನುಷ್ಠಾನ ಇರುತ್ತೆ. ಆ ಪೂಜಾನುಷ್ಠಾನಕ್ಕೆ ತಾವು ಕೂಡ ತಪ್ಪದೆ ಭಾಗಿಯಾಗಿ ಅಂತ ಹೇಳ್ತಾ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರ್ಲಿ. ವರಾಹ ರೂಪಂ ದೈವವರೀಷ್ಟಂ ವರಸ್ಮಿತ ವದನಂ ವಜ್ರದಂತದರ ರಕ್ಷಾ ಕವಚಂ. ಇನ್ನು ಬಹಳ ವಿಶೇಷವಾಗಿ ಈಗ ತಾನೇ ತಾವೆಲ್ಲರೂ ಕೂಡ ದೃಶ್ಯವನ್ನು ನೋಡಿದ್ರಿ. ಇಡೀ ಭೂಮಂಡಲವನ್ನೇ ಆಳ್ತಾ ಇರತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ವಿಶೇಷ ಸಾಲಿಗ್ರಾಮ. ಈ ಒಂದು ಸಾಲಿಗ್ರಾಮ ನಿಮ್ಮ ಪ್ರೀತಿಯ ಆಶ್ರಮವಾಗಿರತಕ್ಕಂಥ ಮಹರ್ಷಿ ಮಂದಿರದಲ್ಲಿ ಇರತಕ್ಕಂಥದ್ದಿದೆ. 13ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೂ ಕೂಡ ಬಹಳ ವೈಭವೀಪೂರಿತವಾಗಿ ಪೂಜಾನುಷ್ಠಾನಗಳು ಅಲ್ಲಿ ಸಲ್ಲಿಸ್ತಾ ಇರತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ತಪ್ಪದೇ ಭಾಗಿಯಾಗ್ಬೋದು. 13ನೇ ತಾರೀಕು ರಾಹುಕಾಲ ಆದ ನಂತರ ಸಂಜೆ 4 ಗಂಟೆ ಆದ ನಂತರ ಪ್ರತಿಯೊಬ್ಬರಿಗೂ ಕೂಡ ದರ್ಶನದ ವ್ಯವಸ್ಥೆ ಇದೆ. 13ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೂ ಕೂಡ ಸಂಪೂರ್ಣವಾಗಿ ಕಾಲಾವಕಾಶ ಇದೆ. ತಮ್ಮೆಲ್ಲರಿಗೂ ಕೂಡ ನೋಡಿ, ಭೂಮಿ ದೋಷ ಇರ್ಬೋದು, ವಾಸ್ತುಗೃಹದಲ್ಲಿ ಸಮಸ್ಯೆ ಇರ್ಬೋದು, ಕಷ್ಟ ಕಾರ್ಪಣ್ಯಗಳು ಯಾವುದೇ ರೀತಿಯಾದರೂ ಇರ್ಬೋದು, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಷ್ಟೂ ಪ್ರಶ್ನೆಗಳಿಗೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಸಿಕೊಳ್ಳಿಕ್ಕೆ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಾಲಿಗ್ರಾಮ ದರ್ಶನದಿಂದ ಮತ್ತು ತೀರ್ಥ ಪ್ರಸಾದದಿಂದ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತವನ್ನು ಹೃದಯಾಳದಿಂದ ನಾನು ನಿಮ್ಮೆಲ್ಲರಿಗೂ ಕೂಡ ಕೇಳ್ತಾ ಇದ್ದೀನಿ, ಕೋರ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಬರ್ಬೋದು ಆಶ್ರಮಕ್ಕೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೂ ಕೂಡ ಭಾಗಿಯಾಗ್ಬೋದು. ತಾವೆಲ್ಲರೂ ಕೂಡ ಬಂದು ಭಗವಂತನ ಸಂಪೂರ್ಣ ಕೃಪಾಶೀರ್ವಾದವನ್ನು ಪಡಿಬೋದು. ಇನ್ನು ಬಹಳ ವಿಶೇಷವಾಗಿ ತಿಳಿಸೋದಾದರೆ, ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಮತ್ತಷ್ಟು ಮಾಹಿತಿ ನಿಮ್ಗೆ ಏನಾದರೂ ಬೇಕು ಅಂದರೆ
ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ನಂಬರನ್ನು ಕೊಡ್ತಾ ಇದ್ದೀನಿ, ಒಂದು ಮೊಬೈಲ್ ನಂಬರನ್ನು ಕೊಡ್ತಾ ಇದ್ದೀನಿ, ದೂರವಾಣಿ ಸಂಖ್ಯೆಯನ್ನು ಕೊಡ್ತಾ ಇದ್ದೀನಿ. ಆ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆ ಮಾಹಿತಿಯನ್ನು ತಾವು ತಿಳ್ಕೊಳ್ಬೋದು. ಆ ಒಂದು ಸಂಖ್ಯೆ, ದೂರವಾಣಿ ಸಂಖ್ಯೆ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. 8792731010. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದೂರವಾಣಿ ಸಂಖ್ಯೆ 8792731010. 8792731010. 8792731010. ಈ ಒಂದು ದೂರವಾಣಿ ಸಂಖ್ಯೆಗೆ ಯಾವುದೇ ರೀತಿ ಸಮಸ್ಯೆಗಳಿಲ್ದಿರ, ನೀವೇನು ಕೂಡ ಆ ಒಂದು ಚೂರು ಸಂಕೋಚ ಪಡೆದಿರ ಕರೆ ಮಾಡಿ. ಪ್ರತಿಯೊಬ್ಬರ ಕರೆನೂ ಕೂಡ ಸ್ವೀಕರಿಸ್ತಕ್ಕಂಥವ್ರು ಇರ್ತಾರೆ. ಏನು ಬೇಕಾದರೂ ಕೂಡ ಮಾಹಿತಿಯನ್ನು ಕೊಡ್ತಾರೆ ಪೂಜಾನುಷ್ಠಾನದ ಕುರಿತಾಗಿ. ತಾವೆಲ್ಲರೂ ಕೂಡ ಮಾಹಿತಿಯನ್ನು ತಗೊಂಡು ಆಶ್ರಮಕ್ಕೆ ಬನ್ನಿ, ಪೂಜಾನುಷ್ಠಾನಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ಹೇಳ್ತಾ, ಇನ್ನು ಬರೀ ಮಹರ್ಷಿವಾಣಿ ಕಾರ್ಯಕ್ರಮ ಇವತ್ತಿನ ದಿವಸ ಒಂದು ಧರ್ಮದ ರಥಯಾತ್ರೆಗೋ ಇಲ್ಲಾಂದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಎಂಬತಕ್ಕಂಥ ವಿಚಾರವಾಗಿ ಅರಿವನ್ನು ಮೂಡಿಸ್ತಕ್ಕಂಥದ್ದು, ರಾಶಿ ಫಲವೋ ಇಲ್ಲಾಂದರೆ ಗುರುಗಳ ಆ ಒಂದು ಉಪಸ್ಥಿತಿಯೋ ಇದಿಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮಹರ್ಷಿವಾಣಿ ಕಾರ್ಯಕ್ರಮ ಇವತ್ತಿನ ದಿವಸ ಸಾಕಷ್ಟು ಜನ ಸಾಧನಾ ಪುರುಷರನ್ನು ಕೂಡ ಗೌರವಿಸ್ತಾ ಇದೆ, ಗುರುತಿಸ್ತಾ ಇದೆ. ಆದ್ರೂ ಕೂಡ ನೋಡಿ, ಕಂಡು ಕೇಳಿ ಅರಿಯದಂಥ, ಎಲ್ಲೋ ಒಂದು ಕಡೆ ಬೂದಿ ಮುಚ್ಚಿದ ಕೆಂಡದ ರೀತಿ ಇರತಕ್ಕಂಥವ್ರು, ಇನ್ನು ಕಂಡು ಕಾಣದ ಕೈಗಳು ಸಾಕಷ್ಟು ಸಾಧನ ಪುರುಷರು ಇವತ್ತಿನ ದಿವಸ ಮರೆಯಾಗಿ ಹೋಗ್ತಾ ಇದ್ದಾರೆ. ನಾವು ಅವರೆಲ್ಲರನ್ನು ಕೂಡ ಗುರುತಿಸಬೇಕು. ಆ ಒಂದು ಗುರುತಿಸ್ತಕ್ಕಂಥ ಸಮಯದಲ್ಲಿ ಇವತ್ತಿನ ದಿವಸ ಇಲ್ಲಿ ಒಬ್ಬ ಮಹಾಪುರುಷನನ್ನು ನಾವು ಗುರುತಿಸಲೇಬೇಕು. ಈ ಸಮಯ ಯಾರಪ್ಪ ಅಂದರೆ, ಅವರ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಗೌರವ್ ಗಾಂಧಿ ಅಂತ ಹೇಳಿ. ವೈದ್ಯರು, ಹೃದಯ ಚಿಕಿತ್ಸೆ ಅಂದರೆ ಕಾರ್ಡಿಯಾಲಜಿ, ಹೃದಯ ಚಿಕಿತ್ಸಾ ತಜ್ಞರು ಡಾಕ್ಟರ್ ಗೌರವ್ ಗಾಂಧಿ ಅವರು. ಅವರ ಏಜ್ ಎಷ್ಟಪ್ಪ? 41 ವರ್ಷ. ಆದರೆ ಅವರ ಸಾಧನೆ ಈಗ ಕೇಳಿದ್ರೆ ನಿಜಕ್ಕೂ ಅದು ಅದ್ಭುತ ಅಂತಲೇ ಹೇಳ್ಬೋದು. ಆದರೆ ಏನು ಮಾಡೋದಪ್ಪ, ವಿಧಿಯ ಒಂದು ವಿಪರ್ಯಾಸ, ಅನುಚಿತ ಸಂಘರ್ಷಗಳು ಆಗೋಗುತ್ತೆ. ಏನಪ್ಪ ಅಂದರೆ, ಈ ಒಬ್ಬ ವೈದ್ಯರು ಸಂಪೂರ್ಣವಾಗಿ 41 ವರ್ಷದ ಈ ಒಂದು ಅವಧಿಯಲ್ಲೇ ಅವರ ಸಾಧನೆ 16,000 ಹಾರ್ಟ್ ಸರ್ಜರಿಗಳನ್ನು ಮಾಡಿದ್ದಾರೆ, ಹೃದಯ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಎಂತಹ ಸಾಧನೆ! ಆದರೆ ವಿಧಿಯ ವಿಪರ್ಯಾಸ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಈ ಒಬ್ಬ ವೈದ್ಯರನ್ನು ಕೂಡ ಹೃದಯಾಘಾತದಿಂದ ಮೊನ್ನೆ ತಾನೇ ಸಾವನ್ನಪ್ಪಿದರು. ಇದು ಎಂತಹ ಅನುಚಿತ ಪರಿಸ್ಥಿತಿ ಅಂತ ನಾವು ಹೇಳ್ಬೋದು. ನಿಜಕ್ಕೂ ಬಹಳ ಮನಸ್ಸಿಗೆ ನೋವಾಗುತ್ತೆ. ಈ ಒಬ್ಬ ವ್ಯಕ್ತಿಯನ್ನು ನಾವೇನು ಗುರುತಿಸ್ತಾ ಇದ್ದೀವಿ ಅಂದರೆ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ, ಮನುಷ್ಯನ ಹುಟ್ಟು, ಸಾವು ಇದೆರಡೂ ಕೂಡ ಅನುಚಿತ. ಭಗವಂತ ಯಾವಾಗ ಯಾವ ಸಮಯಕ್ಕೆ ಕರಿತಾನೆ ಎಂಬತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ, ನಾನು ಅಷ್ಟು ಸಾಧನೆ ಮಾಡ್ತಾ ಇದ್ದೇನೆ, ಇಷ್ಟು ಸಾಧನೆ ಮಾಡಿದ್ದೇನೆ, ನಾನು ಅಷ್ಟು ದಾನ ಮಾಡ್ತೇನೆ, ಇಷ್ಟು ಧರ್ಮ ಮಾಡ್ತೇನೆ. ಆದರೆ ಭಗವಂತ ನನಗೇನನ್ನು ಕೂಡ ಕೊಡ್ತಾ ಇಲ್ಲ. ನಾವು ಏನೇ ದಾನ ಧರ್ಮ ಮಾಡಿರಲಿ, ನಮ್ಮಿಂದ ಈ ಒಂದು ಪ್ರಪಂಚಕ್ಕೆ ಏನೇ ಸಿಗಲಿ, ಯಾವುದನ್ನು ಕೂಡ ಏನನ್ನು ಕೂಡ ಹೊತ್ಕೊಂಡು ಹೋಗ್ತಕ್ಕಂಥದ್ದಲ್ಲ. ಭಗವಂತ ಕರೆದಾಗ ನಮ್ಮ ಈ ಒಂದು ಉಪಸ್ಥಿತಿಯಲ್ಲಿ ಎಷ್ಟೇ ಬೇಕಾಗಿದ್ರೂ ಕೂಡ ಆ ಸಮಯದಲ್ಲಿ ನಾವು ಜಾಗ ಖಾಲಿ ಮಾಡಲೇಬೇಕು. ಈ ಒಂದು ವಿಚಾರ ನಿಜಕ್ಕೂ ಮನಸ್ಸಿಗೆ ನೋವುಂಟಾಗ್ತಾ ಇರತಕ್ಕಂಥದ್ದೇ. 16,000 ಹೃದಯ ಆಪರೇಷನನ್ನು, ಹೃದಯ ಚಿಕಿತ್ಸೆಯನ್ನು ಕೊಟ್ಟಿರತಕ್ಕಂಥ ಡಾಕ್ಟರ್ ಗೌರವ್ ಗಾಂಧಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾವೆಲ್ಲರೂ ಕೂಡ ಆತ್ಮದಿಂದ ಅಂದರೆ ನಮ್ಮ ಮನದಾಳದಿಂದ ಒಂದು ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ಇನ್ನು ಮುಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಮತ್ತಷ್ಟು ಗುರೂಜಿಯವರು ಕೊಡ್ತಾರೆ. ಬಹಳ ವಿಶೇಷವಾಗಿ ಗುರೂಜಿಯವರು ತಂದೆಯ ಆ ಪ್ರೀತಿ, ವಿಶ್ವಾಸ ಪ್ರತಿಯೊಂದರ ಕುರಿತಾಗೂ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರು. ತಂದೆ ಮಕ್ಕಳ ಬಾಂಧವ್ಯ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇದ್ರು. ನೋಡಿ, ಭಗವಂತ ನಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಎಂತಹ ಅವಕಾಶ ಅಂದರೆ, ತಂದೆಯ ಕಷ್ಟವನ್ನು ಗುರುತಿಸ್ಲಿಕ್ಕಾಗಲಿ, ತಂದೆಯ ಆ ಒಂದು ಗೆಲುವಿಗೆ ಪ್ರಶಂಸೆಯನ್ನು ಕೊಡಲಿಕ್ಕಾಗಿ ನಮಗೆ ಮಾತ್ರ ಅವಕಾಶ. ಆದರೆ ನಮ್ಮ ಗೆಲುವಿಗಾಗಲಿ, ನಮ್ಮ ಸಾಧನೆಗಾಗಲಿ ತಂದೆಯ ಕಡೆಯಿಂದ ಯಾವುದೇ ರೀತಿ ಪ್ರಶಂಸೆ ಬರೋದಿಲ್ಲ ನಮ್ಮ ಕಣ್ಮುಂದೆ. ಆದರೆ ನಮ್ಮ ಬೆನ್ನಿನ ಹಿಂದೆ ನಮಗೆ ಕಾಣದಂತೆ ತಂದೆ ಆಡ್ತಕ್ಕಂಥ ಮಾತು ನಮ್ಮ ಆ ಒಂದು ಗೆಲುವಿನ ಬಗ್ಗೆ, ಅದರ ಬಗ್ಗೆ ನಾವು ವಿಮರ್ಶೆನೂ ಮಾಡಲಿಕ್ಕಾಗೋದಿಲ್ಲ, ಅದಕ್ಕೆ ನಾವು ಬೆಲೆನೂ ಕಟ್ಟಲಿಕ್ಕಾಗೋದಿಲ್ಲ. ಕಣ್ಣು ಮುಂದೆ ಎಲ್ಲಿ ನಮ್ಮನ್ನು ಪ್ರಶಂಸಿಬಿಟ್ರೆ ಮಕ್ಕಳು ನಾಳೆ ದಿವಸ ಇದನ್ನೇ ಮನಸ್ಸಲ್ಲಿಟ್ಕೊಂಡು ಮುಂದಕ್ಕೆ ಹೋಗೋದಿಲ್ವೋ ಎಂಬತಕ್ಕಂಥ ಒಂದು ಮನದಾಳದ ಮಾತಿಂದ ತಂದೆ ಕಣ್ಮುಂದೆ ಏನೂ ಹೇಳೋದಿಲ್ಲ. ನೋಡಿ, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಲ್ಲಿಗೆ ಶಿಲ್ಪಿ ಸಾಕಷ್ಟು ಉಳಿಪೆಟ್ಟುಗಳನ್ನು ಒಡೆದು ಅದು ಅದ್ಭುತವಾಗಿರ್ತಕ್ಕಂಥ ಶಿಲೆ, ಆ ಒಂದು ವಿಗ್ರಹ. ಆದರೆ ಶಿಲ್ಪಿ ಆ ವಿಗ್ರಹವನ್ನು ತಯಾರಿಸಿ ನಿಲ್ಲಿಸಿದ್ದಾದ ಮೇಲೂ ಕೂಡ ನೋಡಿ, ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳಿಬಿಟ್ಟಿದ್ದೇನೆ.
ಅಂದಮೇಲೆ ತಾವು ಅರ್ಥ ಮಾಡ್ಕೊಳ್ಬೇಕು ಇದು ಸಂಪೂರ್ಣವಾಗಿ ನಿರ್ಮಿತವಾಗಿರತಕ್ಕಂಥದ್ದು ಅಂತ. ಆದರೆ ಬರ್ತಕ್ಕಂಥ ಜನರು ಒಬ್ಬೊಬ್ಬರ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಅಲ್ಲಿ ಸ್ವಲ್ಪ ಊತ ಜಾಸ್ತಿ ಆಗಿದೆ, ಇಲ್ಲಿ ಇನ್ನೊಂದು ಸ್ವಲ್ಪ ಕಡಿಮೆ ಬರ್ಬೋದಾಗಿತ್ತು, ಇಲ್ಲಾಂದರೆ ಇಲ್ಲಿ ಇನ್ನೊಂದು ಸ್ವಲ್ಪ ತಿತ್ತಬೋದಾಗಿತ್ತು ಅಂತ ಹೇಳಿ. ಅಷ್ಟು ಚೆನ್ನಾಗಿರೋದು, ಅದ್ಭುತವಾಗಿರೋದು ಅಂದಮೇಲೂ ಕೂಡ ಅಲ್ಲಿ ಒಂದಷ್ಟು ನ್ಯೂನತೆಗಳನ್ನು ಎಲ್ಲರೂ ಕೂಡ ಹುಡುಕ್ತಾ ಇರ್ತಾರೆ. ತಂದೆಯ ಮನಸ್ಸು ಹಾಗೆ, ಎಲ್ಲೂ ಕೂಡ ನನ್ನ ಮಕ್ಕಳು ತಪ್ಪಿಗೆ ಸಿಗಾಕೊಳ್ಬಾರ್ದು, ನನ್ನ ಮಕ್ಕಳಲ್ಲಿರ್ತಕ್ಕಂಥ ನ್ಯೂನತೆಗಳೆಲ್ಲೂ ಕೂಡ ಜಗಜ್ಜಾಹಿರ ಅಂದರೆ ಆ ಒಂದು ಬಹಿರಂಗವಾಗಬಾರ್ದು ಅಂತ ಹೇಳಿ ಆ ಒಂದು ಕಲ್ಲಿಗೆ ಉಳಿಪೆಟ್ಟನ್ನು ಕೊಟ್ಟು 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 ಅದ್ಭುತವಾದ ಶಿಲೆ ತಯಾರು ಮಾಡೇ ಬಿಡ್ತಾರೆ. ಆದರೆ ಆ ನೋವನ್ನು ತಡ್ಕೊಳ್ಬೇಕಾದಾಗ ಮಾತ್ರ ತಂದೆಯನ್ನೇ ನಾವು ಶತ್ರುಗಳನ್ನಾಗಿ ಮಾಡ್ಕೊಂಡ್ಬಿಡ್ತೀವಿ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ಉಳಿಪೆಟ್ಟನ್ನು ಕೊಡ್ತಕ್ಕಂಥ ಆ ಒಂದು ಶಿಲ್ಪಿ ತಂದೆಯನ್ನು ಆ ಕ್ಷಣ ನಾವು ಶತ್ರುಗಳಾಗಿ ನೋಡಿಬಿಟ್ರೆ ಎಲ್ಲೋ ಒಂದು ಕಡೆ ಕಲ್ಲು ಬಿರುಕು ಬಿಟ್ಬಿಡುತ್ತೆ. ಹಾಗೆ ನಾವು ಕೂಡ ಕೂತ್ ಜಾಗದಲ್ಲಿ ಕೂತ್ಕೊಂಡು ಬಿಡ್ತೀವಿ. ನಾವು ಯಾವತ್ತೂ ಕೂಡ ತಂದೆಯನ್ನು ಶತ್ರುಗಳಾಗಿ ಭಾವಿಸಬಾರ್ದು. ತಂದೆಯನ್ನು ಪ್ರಶಂಸೆ ಮಾಡ್ತಕ್ಕಂಥ ಆ ಒಂದು ಸುವರ್ಣ ಅವಕಾಶ ನಮಗೆ ಕೊಟ್ಟಿದ್ದಾನೆ ಭಗವಂತ. ತಂದೆಯ ಆ ಒಂದು ಕಷ್ಟವನ್ನು ನಾವೆಲ್ಲರೂ ಕೂಡ ಗುರುತಿಸಬೇಕು. ಆಗ ಮುಂದೆಗಡೆ ನನ್ನ ತಂದೆ ಈ ಕಷ್ಟವನ್ನು ಪಟ್ಟಿದ್ರಪ್ಪ, ನಾನು ಇವತ್ತಿನ ದಿವಸ ಈ ಕಷ್ಟವನ್ನು ಪಡಬಾರ್ದು ಎಂಬತಕ್ಕಂಥ ಅರಿವು ನಮಗೆ ಬರುತ್ತೆ. ಅದರ ಬದಲಾಗಿ ನೋಡಿ, ಪೇರೆಂಟ್ಸ್ ಆಗಿ ನಾವು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಮಕ್ಕಳಿಗೆ ನಮ್ಮ ಕಷ್ಟವಾದ ಅರಿವಿನ ತೋರಿಸ್ಬೇಕು. ಅರಿವನ್ನು ತೋರಿಸಿಲ್ಲ ಅಂದರೆ ನಾಳೆ ದಿವಸ ಮಕ್ಕಳು ಕೈ ತಪ್ಪಿ ಹೋಗ್ತಾರೆ. ಯಾಕೆ ಗೊತ್ತಾ? ನನ್ನ ತಂದೆ ಏನು ಕಷ್ಟಪಟ್ಟಿದ್ದಾರೆ, ಸುಮ್ಮನೆ ಎಲ್ಲಿಂದ ನಾವು ದುಡ್ಡು ತೊಗೊಂಡು ಬರ್ತಾ ಇದ್ದಾರೆ, ಅವ್ರಿಗೆ ಆಗ್ತಾ ಇದ್ದಾರೆ, ನಾವು ಬೆಳೀತಾ ಇದ್ದೀವಿ ಅನ್ನೋ ಒಂದು ಅಹಂಕಾರದ ಮನೋಭಾವ ಮಕ್ಕಳಲ್ಲಿ ಬಂದುಬಿಟ್ರೆ ನಾಳೆ ದಿವಸ ಕೈಗೆ ಸಿಗೋದಿಲ್ಲ. ಎಲ್ರಿಗೂ ಕೂಡ ಕಷ್ಟ ಅನ್ನೋದು ಗೊತ್ತಾಗಬೇಕು. ಆ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು ಗುರುಗಳೇ. ತಾವು ಅದನ್ನು ಮತ್ತೆ ಮುಂದುವರಿಸಬೇಕು. ಸಾಕು, ಯಾಕೆಂದರೆ ವಿಚಾರಗಳು ಎಷ್ಟು ಬೇಕೋ ಅಷ್ಟೇ ಹೇಳಬೇಕು ನಾವು. ಹೌದು ಗುರುಗಳೇ, ಜಾಸ್ತಿ ಹೇಳ್ತಾ ಹೊರಟ್ರೆ ಕಾಫಿ ಇನ್ನೊಂದು ಡೋಸ್ ಅವ್ರಿಗೆ ಸಿಗೋದಿಲ್ಲ. ಹೌದು ಗುರುಗಳೇ, ಶ್ರೀಮತಿಯವರು ಒಂದೇ ಸತಿ ಕಾಫಿ ಕೊಡಲಿಕ್ಕೆ ಹೆಚ್ಚಿನ ಮಾಡ್ತಾರೆ. ಇರಲಿ, ಆದರೆ ಒಂದು ಸತ್ಯಾಂಶ, ಶುಭ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯ ಪ್ರಾರ್ಥನೆ ಜೊತೆಗೆ ಮನೆಯಲ್ಲಿ ಹೆಣ್ಣುಮಕ್ಕಳು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ವಾಸ್ತುಗೃಹವನ್ನು ಶುದ್ಧಿಪಡಿಸಿದ ನಂತರ ಮನೆಯಲ್ಲಿ ಇರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಹಾಗೆ ಅಚ್ಚುಕಟ್ಟಾಗಿ ಮಾಡಿಕೊಳ್ಬೇಕು. ಇಡೀ ಸಂಪೂರ್ಣವಾದಂತಹ ಮನೆ 4 ಕಾಸು ಸಂಪಾದನೆ ಮಾಡ್ಕೊಂಬಂದು ಕೊಡ್ತಕ್ಕಂತಹ ಪತಿದೇವರು ಕೊಟ್ಟ ಹಣವನ್ನು ಅದನ್ನು ಹೇಗೆ ಸದ್ವಿನಿಯೋಗಪಡಿಸ್ಕೋಬೇಕು ಅಥವಾ ಅದನ್ನು ಹೇಗೆ ಜೋಪಾನ ಮಾಡಬೇಕು ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಇವತ್ತಿನ ದಿವಸ ನಿಮ್ಮ ಮನೆಯವರು 100,000 ಕೊಟ್ಟು ಇಂಥದ್ದು ಐಟಮ್ ತೊಗೊಂಡು ಬಂದಿದ್ರೆ ಅದರಲ್ಲಿ 100-200 ಉಳಿಸಿ ಅದನ್ನು ಒಂದು ಡಬ್ಬಿಯಲ್ಲಿ ಇಟ್ಟಿರ್ತೀರಲ್ಲ ಹೆಣ್ಮಕ್ಳ ತಾಯಂದ್ರೆ ನೀವು, ಅದು ಪುನಃ ಅವರ ಕಷ್ಟಕ್ಕಾಗಿಯೇ ನೀವು ಕೊಡ್ತೀರಿ. ಅದು ಒಪ್ಕೊಳ್ಳೋಂಥ ಮಾತೆ. ಆ ಉಳಿತಾಯ ಮಾಡ್ತಕ್ಕಂಥದ್ದು, ಚೌಕಾಸಿ ಮಾಡ್ತಕ್ಕಂಥದ್ದು, ಅದನ್ನು ಒಂದಿಷ್ಟು ಆ ಹಣವನ್ನು ಜೋಪಾನ ಮಾಡ್ತಕ್ಕಂಥ ಗುಣ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ನಿಮಗಲ್ದಿರ ಮತ್ತೆ ಯಾರಿಗೂ ಬರಲ್ಲ. ಮಾರ್ಕೆಟ್ಗೆ ಗಂಡ ಹೆಂಡತಿ ಇಬ್ಬರು ಹೊರಟ್ರೆ ಹೆಂಡತಿ ನೋಡಿರ್ತಕ್ಕಂಥದ್ದನ್ನು ಅವಳಿಗೆ ಮನಸ್ಸು ನೋಯ್ಬಾರ್ದು ಅಂತ ಹೇಳಿ 1000 ಹೇಳಿದ್ರೆ 1100 ಆದರೂ ಪರವಾಗಿಲ್ಲ, ಅದು ಇನ್ನೂ ಚೆನ್ನಾಗಿರೋದು ನೋಡು ಅಂತ ಗಂಡ ಹೇಳ್ತಾನೆ. 1100 ಆದರೂ ಪರವಾಗಿಲ್ಲ ಅಂದರೆ ಅಲ್ಲಿ ಹೆಂಡತಿ ಯೋಚನೆ ಮಾಡ್ತಾಳೆ, 1100 ಯಾಕೆ ಕೊಡಬೇಕು, 600-700 ರೂಪಾಯಿ ಕೊಟ್ಟರೆ ಸಾಕು ಅಂಥೇಳಿ ವ್ಯಕ್ತಿಯ ಗಂಡದ್ದು ಪಾಕೆಟಿಂದ ದುಡ್ಡು ತೆಗೆಯೋದ್ರೊಳಗಾಗಿ ಆ ಮಾಲೀಕನ, ಅವನು ವ್ಯಾಪಾರಸ್ಥ ಯಾರಿರ್ತಾನೆ ಅವನ ಹತ್ರ ಚೌಕಾಸಿ ಶುರು ಮಾಡ್ತಾಳೆ ತಾಯಿ. ಅಷ್ಟು ಬೆಲೆ ಇಲ್ಲ ರೀ, ಅದು ಇನ್ನೂ ಕಡಿಮೆ ಇದೆ ಬೆಲೆ, ಪಕ್ಕದ ಅಂಗಡಿಯಲ್ಲಿ ಇಷ್ಟಿದೆ, ನಿಮ್ಮ ಅಂಗಡಿಯಲ್ಲಿ ಯಾಕೆ ಇಷ್ಟೊಂದಾಯಿತು? ಅದನ್ನು ಮಾತಾಡೋದು ಹೆಣ್ಣುಮಗಳು. ಗಂಡ್ಸು ಹಂಗಲ್ಲ, ನನ್ನ ಹೆಂಡತಿ ಅಪೇಕ್ಷೆ ಪಟ್ಟಿರೋದ್ರಿಂದ ನಾನು ಕೊಡಿಸ್ಬೇಕು, ಆ ಚಿಂತನೆ ಗಂಡನಿಗೆ. ಆದರೆ ಅದರಲ್ಲಿ 3 ಕಾಸು 6 ಕಾಸು ಉಳಿಸಿ ಅದನ್ನು ಜೋಪಾನ ಮಾಡಿ ನಾಳೆ ಪುನಃ ಕಷ್ಟಕ್ಕೆ ಕೈ ಜೋಡಿಸ್ತಿರಲ್ಲ, ಅದು ನಿಮ್ಮ ಗುಣ, ಅದು ತಾಯಂದ್ರ ಗುಣ, ಹೆಣ್ಣುಮಕ್ಕಳ ಗುಣ ಅದು. ಅದರಿಂದ ಹೆಣ್ಣು ಮಕ್ಕಳು ಯಾವತ್ತೂ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡೋ ಶಕ್ತಿ, ಒಂದು ಕುಟುಂಬವನ್ನು ಅಭಿವೃದ್ಧಿಪಡಿಸುವ ಶಕ್ತಿ ಒಬ್ಬ ಹೆಣ್ಣು ಮಗಳಿಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ಅಂತಹ ಹೆಣ್ಣು ಬರೀ ಹಣಕಾಸಿನ ವಿಚಾರ ಮಾತ್ರ ಅಲ್ಲ, ಇಡೀ ವಾಸ್ತುಗೃಹವನ್ನು, ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು. ಸಾಧ್ಯವಾದಷ್ಟು ಒದ್ದೆ ಬಟ್ಟೆಗಳನ್ನು ದೂರ ಮಾಡಿ, ಮನೆ ಯಾವತ್ತೂ ಲವಲವಿಕೆಯಿಂದ ಇದ್ದು ನಗನಗ್ತಾ ಇರಬೇಕಾದ್ರೆ, ಮನೆತನದಲ್ಲಿ ಯಾವುದೇ ತರಹ ಅಡ್ಡಿ ಆತಂಕ ಬರಬಾರ್ದು ಅಂದರೆ ಮನೆಯಲ್ಲಿರ್ತಕ್ಕಂಥ ತಾಯಂದರು ನೀವು ಚೆನ್ನಾಗಿರಬೇಕು, ನೀವು ಹಸನ್ಮುಖಿಯಾಗಿರಬೇಕು. ಈ ಒದ್ದೆ ಬಟ್ಟೆಗಳನ್ನು ಮೊದಲು ದೂರ ಮಾಡಿ ಮನೆಯಲ್ಲಿ ಮೂಲೆಗೆ ಹಾಕುವಂಥದ್ದನ್ನು. ಆಮೇಲೆ ಸಾಧ್ಯವಾದಷ್ಟು ನೀವು ಉಟ್ಟ ಬಟ್ಟೆಗಳಿದೆಯಲ್ಲ, ನೀವು ಉಟ್ಟ ಬಟ್ಟೆ, ಈಗ ನಿಮ್ಮ ಮೇಲೆ ಒಂದು ಸೀರೆನೋ ಒಂದು ಪಂಚನೋ ಪ್ಯಾಂಟೋ ಹಾಕಿದ್ದೀರಿ, ನಿಮ್ಮ ಪಾದದಡಿ ನಿಮ್ಮ ವಸ್ತ್ರ ತಗಲಬಾರ್ದು. ಇದು ದರಿದ್ರಕ್ಕೆ ಕಾರಣ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಪಾದ, ನಿಮ್ಮ ಮೈಮೇಲಿರ್ತಕ್ಕಂಥ ವಸ್ತ್ರವನ್ನು 1 ಸತಿ ತುಳಿದ್ರು, 2 ಸತಿ ತುಳಿದ್ರು, 3 ಸತಿ ತುಳಿದ್ರು, ತುಳಿದಷ್ಟು ಕಾಲ ಅದು ಶಾಪಕ್ಕೆ ಗುರಿಯಾಗುತ್ತೆ, ದರಿದ್ರಕ್ಕೆ ದಾರಿಯಾಗುತ್ತೆ, ಇಲ್ಲದ ಸಮಸ್ಯೆ ಎದುರಾಗುತ್ತೆ. ಆಮೇಲೆ ನೀವು ಕಾಲು ತುಳಿದಿರ ಕೆಲವು ಸತಿ ಮನೆಯೊಳಗೆ ಪ್ರವೇಶ ಮಾಡಿಬಿಡ್ತೀರಲ್ಲ, ಅದರಷ್ಟು ದರಿದ್ರ ಮತ್ತೊಂದಲ್ಲ. ಹಿಂದೆ ಇಂಥ ಸಮಸ್ಯೆಗಳಾಗುತ್ತೋ ಬಿಡುತ್ತೋ, ಆದರೂ ದೋಷ ಬರಬಾರ್ದು ಅಂತ ಮನೆ ಮುಂದೆ ಗೋಮಯದಿಂದ ಸಾರಿಸೋರು. ಯಾತಕ್ಕೋಸ್ಕರ ಗೋಮಯ ಅಂದರೆ ಸಗಣಿ ಸಾರಿಸಿರ್ತಕ್ಕಂಥದ್ದು ಯಾತಕ್ಕೋಸ್ಕರ ಅಂದರೆ
ಯಾವುದೇ ಕ್ರಿಮಿಕೀಟಗಳಾದರೂ ಸಹಿತ ಮನೆಯೊಳಗೆ ಬಂದರೆ ಅದು ತಡೆದು ಹಿಡಿತಂತೆ, ಆ ಹಿಡಿದು ನಿಲ್ಲಿಸ್ತಿತ್ತಂತೆ. ಅದಕ್ಕಾಗಿ ಏನು ಮಾಡೋರು, ಆದಷ್ಟು ಸಗಣಿ ನೆಲನ ಸಗಣಿ ಹಾಕಿ ಸಾರಿಸಿ ರಂಗೋಲಿ ಹಾಕಿ, ಅಂದರೆ ಅದೆಲ್ಲ ಒಂದು ಕ್ರಮ ಇತ್ತು. ಅದಕ್ಕೆ ಸೈಂಟಿಫಿಕ್ ರೀಸನ್ ಇದೆ. ಸುಮ್ಮನೆ ಮನೆ ಮುಂದೆ ಸಾರಿಸಿ ಒಂದು ರಂಗೋಲಿ ಹಾಕಿ ಅದಕ್ಕೊಂದು ಅರಿಶಿನ ಕುಂಕುಮ ಇಟ್ಟು ನೋಡಿ, ಅರಿಶಿನ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಅದು ಮೆಡಿಕಲ್ ವ್ಯಾಲ್ಯೂಸ್ ಎಷ್ಟಿದೆ, ಅದರಲ್ಲಿ ಎಷ್ಟು ಆಯುರ್ವೇದಿಕ್ ಗುಣ ಇದೆ, ಎಷ್ಟು ಔಷಧೀಯ ಗುಣ ಇದೆ ಎಂಬತಕ್ಕಂಥದ್ದು. ಅಂತಹ ಅರಿಶಿನವನ್ನು ನಿಮ್ಮ ಪ್ರಧಾನ ದ್ವಾರಕ್ಕೆ, ಆ ವಾಸ್ಕಲ್ಗೆ ಕೆಲವರು ಮನೆಗಳಲ್ಲಿ ನೋಡಿ, ಆ ವಾಸ್ಕಲ್ ಸುಮಾರು 1 ಅಡಿಯಿಂದ ಈ ಕಡೆ 1 ಅಡಿ ಆ ಕಡೆ 1 ಅಡಿ ಸಂಪೂರ್ಣವಾಗಿ ಅರಿಶಿನದಲ್ಲೇ ಹಚ್ಚಿಬಿಟ್ಟಿರ್ತಾರೆ. ಆ ಅರಿಶಿಣದಲ್ಲಿ ಯಾಕೆ ಹಚ್ತಾರೆ ಅಂದರೆ, ಅರಿಶಿಣ ಅಂತಕ್ಕಂಥದ್ದು ತಂತ್ರ ಮಂತ್ರ ಯಂತ್ರ ಮಾಟ ಮಂತ್ರಗಳಿರಲಿ, ಯಾವುದೇ ದೋಷಗಳಿರಲಿ, ಕ್ರಿಮಿಕೀಟಗಳಿರಲಿ, ಬಂದ ತಕ್ಷಣ ಅಲ್ಲಿ ತಡೆ ಹಿಡಿಯುತ್ತೆ, ಅದಕ್ಕೊಂದು ಬ್ರೇಕ್ ಹಾಕುತ್ತೆ. ಅದಕ್ಕೋಸ್ಕರ ಮನೆ ವಸ್ಕಲ್ಗೆ ನಿಮ್ಮ ಪ್ರಧಾನ ದ್ವಾರಕ್ಕೆ ಅರಿಶಿನ ಕುಂಕುಮ ಇಡಿ ಅಂತ ಹೇಳೋದು. ಒಂದು ಅಲಂಕಾರ, 2ನೇದು ಶಾಸ್ತ್ರ, 3ನೇದು ನಮ್ಮ ರಕ್ಷಣೆ. ಅದಕ್ಕೋಸ್ಕರ ಹೆಣ್ಣುಮಕ್ಕಳು ತಾಯಂದರು ಲಕ್ಷಣವಾಗಿ ಶುಕ್ರವಾರ ತಲೆಗೆ ಸ್ನಾನ ಮಾಡಿ ವಾಸ್ಕಲ್ನ ಶುದ್ಧಿ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ. ಆಮೇಲೆ ಇನ್ನೊಂದು ವಿಚಾರ, ತಲೆಗೆ ಸ್ನಾನ ಮಾಡಿದ್ಮೇಲೆ ನಿಮ್ಮ ತಲೆಯ ಕಡೆಯಲ್ಲಿರ್ತಕ್ಕಂಥ ಕೂದಲಿದೆಯಲ್ಲ ಅಲ್ಲಿ ಗಂಟು ಹಾಕಿ, ಯಾವುದೇ ಕಾರಣಕ್ಕೂ ನಿಮ್ಮ ತಲೆ ಕೂದಲಿಂದ 1 ಹನಿ ನೀರು ನಿಮ್ಮ ಮನೆ ಪ್ರಧಾನ ದ್ವಾರಕ್ಕೆ ಬೀಳಬಾರ್ದು. ಮನೆಯ ಪ್ರಧಾನ ದ್ವಾರಕ್ಕೆ 1 ಹನಿ ನೀರು ನಿಮ್ಮ ತಲೆ ಕೂದಲಿನ ನೀರಲ್ಲಿ ಬಿತ್ತು ಅಂದ್ಕೊಳ್ಳಿ, ಅದು ಬೇರೆ ಸಮಸ್ಯೆ ಎದುರಾಗುತ್ತೆ. ಆ ಸಮಸ್ಯೆಗೆ ಯಾವತ್ತೂ ಅವಕಾಶ ಮಾಡಿಕೊಡ್ಬೇಡಿ. ಯಾಕೆಂದರೆ ನಿಮ್ಮ ಹಸನ್ಮುಖಿತನ, ನಿಮ್ಮ ನಗುಮುಖ, ನಿಮ್ಮ ಆರೋಗ್ಯಕರವಾದ ಬೆಳವಣಿಗೆಗೆ ಇದೆಲ್ಲ ಒಂಥರ ವಿಷ. ಅದಕ್ಕಾಗಿ ತಲೆ ಚೆನ್ನಾಗಿ ಒರೆಸ್ಕೊಳ್ಬೇಕು, ತಲೆ ಒರೆಸ್ಕೊಳ್ಬೇಕು ನಿಜ, ತಲೆಗೆ ಬಟ್ಟೆ ಕಟ್ಟಿರಬೇಕು ನಿಜ, ಹಾಗಂತ ಪೂಜಾ ಸಮಯದಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಮಾಡೋ ತಪ್ಪೇನು ಗೊತ್ತಾ, ತಲೆ ಒರೆಸ್ಕೊಳ್ತೀರಿ, ತಲೆಗೆ ಅರಿಶಿನ ಕುಂಕುಮ ಇಟ್ಕೊಳ್ತೀರಿ, ಕಿವಿ ಒಲೆ ಹಾಕ್ಕೋತೀರಿ, ಎಲ್ಲ ಸರಿಯೇ, ಆದರೆ ತಲೆ ಬಚ್ಕೊಳ್ಳಲ್ಲ, ತಲೆಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಿರ್ತೀರಿ. ಅಪ್ಪಿ ಸಹಿತ ತಲೆಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡಬೇಡಿ, ಅದು ದರಿದ್ರಕ್ಕೆ ಕಾರಣ. ಹೆಣ್ಣುಮಕ್ಕಳು ತಲೆಗೆ ಬಟ್ಟೆ ಕಟ್ಕೊಂಡು ಪೂಜೆ ಕೂತ್ಕೊಳ್ತಕ್ಕಂಥದ್ದು, ಅರಿಶಿನ ಕುಂಕುಮ ಇಡ್ತಕ್ಕಂಥದ್ದು ಮತ್ತು ಆಚೆ ಬಂದು ರಂಗೋಲಿ ಹಾಕೋದು, ಇದನ್ನು ಮಾಡಬೇಡಿ. ಇದರಿಂದ ದೋಷಗಳಿಗೆ ದಾರಿ ಆಗುತ್ತೆ. ಇವೆಲ್ಲ ಧರ್ಮ ಸೂಕ್ಷ್ಮಗಳು, ಚಿಕ್ಕದೇ ಇದು ಚುಟುಕ, ಆದರೆ ಇದ್ರ ಹಿಂದೆ ವೈಜ್ಞಾನಿಕವಾಗಿ ಅದರಲ್ಲೂ ಅರ್ಥಶಾಸ್ತ್ರ ಪ್ರಕಾರ ಭಾಳ ಯೋಚನೆ ಮಾಡಬೇಕಾದಂಥದ್ದು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನೇನು ಇದೇ ಬರ್ತಕ್ಕಂಥ 13ನೇ ತಾರೀಕು ಬಹಳ ವಿಶೇಷವಾಗಿ ತಮ್ಮೆಲ್ಲರ ಕಷ್ಟ ಸಂಕಷ್ಟವೆಲ್ಲವನ್ನೂ ಕೂಡ ದೂರ ಮಾಡಿಕೊಳ್ಳಿಕ್ಕಿರ್ತಕ್ಕಂಥ ಸುವರ್ಣ ಅವಕಾಶ, ಬಹಳ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮದ ದರ್ಶನ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರದಲ್ಲಿ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಪ್ರತಿಯೊಬ್ಬರೂ ಕೂಡ ಬನ್ನಿ, ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಗುರುಗಳೇ ಪಂಚಾಂಗ ಶ್ರವಣವನ್ನು ಕೂಡ ಮಾಡಬೇಕು. ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಓಂ ಶ್ರೀಂ ಲಕ್ಷ್ಮೀ ಭೂವರಹ ಸ್ವಾಮಿನೇ ನಮಃ. ಲಕ್ಷ್ಮೀ ಭೂವರಹ ಸ್ವಾಮಿನೇ ನಮಃ. ಶ್ರೀಂ ಲಕ್ಷ್ಮೀಂ ಭೂವರಹ ಸ್ವಾಮಿನೇ ನಮಃ. ಭೂವರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ನಡೆಸ್ತಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯದಿಂದ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿ ಹೇಳೋದಿಷ್ಟೇ, ಭೂವರಹ ಸ್ವಾಮಿಯ ವಿಶೇಷವಾದಂಥ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತ ಮಹಾಶಯರು ನೂಕುನುಗ್ಲು ಇಲ್ದಿರ, ತೊಂದರೆಗಳಿಲ್ದಿರ ಸಮಾಧಾನವಾಗಿ ಬಂದು ಬರ್ತಿರ್ತಕ್ಕಂಥದ್ದು ದೇವರ ದರ್ಶನಕ್ಕಾಗಿ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಕ್ಷೇತ್ರದಲ್ಲಿ ಏನು ಪ್ರಸಾದ ಇದೆಯೋ ನಮ್ಮ ಶಕ್ತಿಯಾನುಸಾರ ನಾವು ಏನು ಕೊಡಲಿಕ್ಕಾಗ್ತಿದೆಯೋ ಅಷ್ಟನ್ನೇ ಪ್ರಸಾದ ಆನಂದವಾಗಿ ತೊಗೊಳ್ಬೇಕು. ಹಾಗೆ ಇಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಈ ಧರ್ಮ ಕಾರ್ಯದಲ್ಲಿ ಕೈ ಜೋಡಿಸ್ಲಿಕ್ಕೆ ಮುಂದಾಗ್ತಕ್ಕಂಥವ್ರಿಗೂ ಸಹಿತ ಹೆಚ್ಚಿನ ಸುವರ್ಣಾವಕಾಶ ಇದೆ. ನಿಮ್ಮ ಕರಹಸ್ತದಿಂದ ಒಂದಷ್ಟು ದಾನ ಧರ್ಮಗಳನ್ನು ನೀವು ಮಾಡ್ಬೋದು. ಒಂದಷ್ಟು ದವಸ ಧಾನ್ಯಗಳಾಗಲಿ ಅಥವಾ ನೀವು ಯಾವ ತರಹನಾದರೂ ಸರಿಯೇ, ಈ ಒಂದು ಬೃಹತ್ ಮಟ್ಟದ ಕಾಯಕ ಸತತ 11 ದಿನಗಳು ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಅನ್ನದಾನದ ಸೇವೆ ಆಗಿರ್ಬೋದು, ಅಥವಾ ಪುಷ್ಪ ಸೇವೆ ಆಗಿರ್ಬೋದು, ಅಥವಾ ಹೋಮಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳಾಗಿರ್ಬೋದು, ನಿಮ್ಮ ಶಕ್ತಿಯಾನುಸಾರ. ಇಲ್ಲಿ ಜಾತಿ ಮತ ಭೇದ ಪಂಥಗಳಿಲ್ಲ. ಲಕ್ಷ್ಮೀ ಭೂವರಹ ಸ್ವಾಮಿಯ ಆ ವಿಶೇಷವಾದಂಥ ಸಾಲಿಗ್ರಾಮ, ಬೃಹತ್ ಮಟ್ಟದ ಸಾಲಿಗ್ರಾಮ, ದರ್ಶನ ಮಾತ್ರದಿಂದಲೇ ಸಮಸ್ಯೆಗಳನ್ನು ಹೊಡೆದೋಡಿಸ್ಕೊಳ್ಬಹುದು ಎಂಬತಕ್ಕಂಥ ಆಧಾರವಿರ್ತಕ್ಕಂಥ ಸಾಲಿಗ್ರಾಮ ಈಗಾಗಲೇ ಅದರ ಬಗ್ಗೆ ತಿಳಿ ಹೇಳ್ತಾ ಇದ್ದಲ್ಲೇ ಒಂದಷ್ಟು ಪವಾಡಗಳೇ ನಡೀತಾ ಇದೆ. ಅದೇನು ಎಂಬತಕ್ಕಂಥದ್ದನ್ನು ನಾನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗುತ್ತೆ. ಅದಲ್ಲ, ನಿಮ್ಮ ಅನುಭವಕ್ಕೆ ಬರಬೇಕು. ನೀವು ಅಲ್ಲಿ ಬಂದು ದರ್ಶನ ಮಾಡೋದಕ್ಕಿಂತ ಮುನ್ನ
ಮನೆಯಲ್ಲೇ ಕೂತು ಒಂದು ಸಂಕಲ್ಪ ಮಾಡಿ. ನಿಮ್ಮ ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ಭಗವಂತನ ಹತ್ರ ಹೇಳ್ಕೊಳ್ಳಿ. ಭಗವಂತ, ನಾನು ನಿನ್ನನ್ನು ಬಂದು ದರ್ಶನ ಮಾಡ್ತೇನೆ, ನನ್ನ ಇರ್ತಕ್ಕಂಥ ಈ ಕಷ್ಟ ಕಾರ್ಪಣ್ಯದಿಂದ ನಾನು ಹೊರಗಡೆ ತೊಗೊಂಡ್ಬಾರಪ್ಪ ಅಂತ ಇವತ್ತು ಈ ಕ್ಷಣ ಸಂಕಲ್ಪ ಮಾಡಿ. ಒಂದು ಸಿಹಿ ಸುದ್ದಿಯನ್ನು ತಾವು ಕೇಳಿದ ಮೇಲೆ ಸ್ವಾಮಿ ದರ್ಶನಕ್ಕೆ ಬನ್ನಿ. ಯಾಕೆಂದರೆ ಸೃಷ್ಟಿನಲ್ಲಿ ಬಹುಶಃ ಇಂತಹ ಒಂದು ಬೃಹತ್ ಮಟ್ಟದ ಸಾಲಿಗ್ರಾಮವನ್ನು ನೀವು ನೋಡಲಿಕ್ಕೆ ಆಗುವುದಿಲ್ಲ. ಅಂತಹ ಸಾಲಿಗ್ರಾಮ ಅದೃಷ್ಟ ನಮ್ಮ ಕೈ ಬಂದಿದೆ. ಅದು ಎಷ್ಟು ದಿವಸ? ಒಂದು 15 ದಿವಸ ಮಾತ್ರ. ಆ 15 ದಿವಸದಲ್ಲಿ 11 ದಿವಸ ಭಗವಂತನ ದರ್ಶನಕ್ಕೆ, ಉಳಿದಂಥ ಒಂದು 2-3 ದಿವಸ ಒಂದಷ್ಟು ಜನ ಅವರು ಮುಂಚಿತವಾಗಿ ಕೇಳ್ಕೊಂಡಿದ್ದರಿಂದ ಅಲ್ಲಿ ಒಂದು ವಾಸ್ತುಗೃಹಕ್ಕೋ ಒಂದು ದೇವಸ್ಥಾನಕ್ಕೋ ಅಲ್ಲಿ ಹೋಗಿ ಬರಬೇಕಾಗಿರತಕ್ಕಂಥ ಕಾಲಾವಧಿ ಇರೋದ್ರಿಂದ ಒಂದಿಷ್ಟು ಸಮಯ ಮಾತ್ರ ನಮಗೆ ದರ್ಶನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ಪುನಃ ಅದು ಎಲ್ಲಿ ಸೇರಬೇಕೋ ಅಲ್ಲಿ ಸೇರುತ್ತೆ, ಎಲ್ಲಿ ಹೊರಡಬೇಕೋ ಅಲ್ಲಿ ಹೊರಟು ಬಿಡುತ್ತೆ. ಇರುವ ಕಾಲವನ್ನು, ಅಂತಹ ಒಂದು ಅವಕಾಶವನ್ನು ನೀವು ಉಪಯೋಗಿಸ್ಕೊಳ್ಳೋಣ. ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಾದರೂ ಆ ಮಾಹಿತಿಗೆ ಸಂಬಂಧಪಡ್ತಕ್ಕಂಥ ನಂಬರ್ನ ಈಗಾಗಲೇ ಶ್ರೀನಿವಾಸ್ ಶರ್ಮಾ ತಿಳಿಸ್ಕೊಟ್ಟಿದ್ದಾರೆ. ನಂಬರ್ನ ತಿಳಿಸಿದ್ದಾರೆ. ಆ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಡೌಟ್ಸ್ ಇದ್ದರೂ ಅಥವಾ ನಿಮ್ಮದೇನಾದ್ರು ಒಂದು ಸೇವೆ ಇದ್ದರೂ ಅಥವಾ ಈ ಕ್ಷಣದಲ್ಲಿ ತಾವೇನಾರು ಅಲ್ಲೊಂದು ನಡೆಸ್ತಕ್ಕಂಥ ಒಂದು ಸುದರ್ಶನ ಹೋಮನೋ ಅಥವಾ ಲಕ್ಷ್ಮೀ ಭೂವರಹ ಸ್ವಾಮಿಯ ಹೋಮಕ್ಕೋ ಅಥವಾ ಒಂದಿಷ್ಟು ಪುಷ್ಪಾಲಂಕಾರಕ್ಕೋ ಅಥವಾ ಒಂದು ವಿಶೇಷವಾದ ಅಲಂಕಾರ ನಾನು ಮಾಡಿಸ್ತೀನಿ ಅಂತಲೋ ಅಥವಾ ಆ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಅನ್ನದಾಸೋಹಕ್ಕೆ ನಾನು ಕೈ ಜೋಡಿಸ್ತೀನಿ ಅಂತಲೋ ಅಂಥ ಸೇವೆಗಳನ್ನು ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ಈ ನಂಬರಿಗೆ ಕರೆ ಮಾಡಿ ತಾವು ಸಹಿತ ಸೇವೆಗೆ ಬನ್ನಿ. ಎಲ್ಲರಿಗೂ ಸ್ವಾಗತ. ನೀವು ₹1 ಕೊಟ್ಟರೂ ಸಂತೋಷ, ಕೊಡದಿದ್ರೂ ಸಂತೋಷ. ಇಲ್ಲಿ ದುಡ್ಡು ಕೊಡಿ ಅನ್ನೋ ಮಾತಿಲ್ಲ, ದುಡ್ಡು ಕೊಡಿ ಅನ್ನೋ ಮಾತಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಮಹರ್ಷಿ ಮಂದಿರದಲ್ಲಿ ಭಗವಂತ ನಮಗೇನು ಕೊಟ್ಟಿದ್ದಾನೆ, ಕೊಟ್ಟಿದ್ದರನ್ನು 4 ಜನ ಹಂಚಿ ತಿನ್ನುವಂಥ ಗುಣ ಮಹರ್ಷಿ ಮಂದಿರದ್ದು. ಅದಕ್ಕಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತರು ಭಗವಂತನ ದರ್ಶನ ಮಾಡಿ ಕ್ಷೇತ್ರದಲ್ಲಿ ಏನು ಪ್ರಸಾದ ಸಿಗುತ್ತೋ ಆ ಪ್ರಸಾದವನ್ನು ತಾವು ಸ್ವೀಕರಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನನಾಶಿನೇ ನಮಸ್ತೆ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಭಗವಂತನ ಪ್ರಾರ್ಥನೆ ಮಾಡಿದೆ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 9/6/2023 ಶುಭ ಶುಕ್ರವಾರ. ಸೃಷ್ಟಿ ಧನಿಷ್ಠಾ ನಕ್ಷತ್ರ. ಸೃಷ್ಟಿ ಧನಿಷ್ಠಾ ನಕ್ಷತ್ರವಿವತ್ತಾದ್ದರಿಂದ ನಕ್ಷತ್ರದಲ್ಲಿ ಒಂದು ವಿಶೇಷವಾದ ಫಲ ಇದೆ. ಹಾಗೆ ಶ್ರೀನಿವಾಸ್ ಶರ್ಮಾರವರು ಬಂದಾದ ನಂತರ ಒಂದು ಹೊಸದಾದಂತಹದ್ದು ಒಂದು ಕಾಯ್ದೆಯನ್ನು ಜಾರಿ ತಂದಿದ್ದಾರೆ. ಪ್ರತಿನಿತ್ಯ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಅವತ್ತಿನ ದಿವಸ ಯಾರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾರೋ ಅವರಿಗೆ ಒಂದು ಶುಭ ಕೋರಬೇಕು, ಅವರಿಗೆ ಶುಭಾಶಯಗಳನ್ನು ಹೇಳಬೇಕು ನೀವು ಅನ್ನೋ ಮಾತನ್ನು ಹೇಳಿದ್ರಿಂದ ನಮಗೂ ಬಹಳ ಸಂತೋಷ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀರೋ ಧನಿಷ್ಠಾ ನಕ್ಷತ್ರ ಇವತ್ತು, ಜೊತೆಗೆ ಇವತ್ತು ಯಾರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ರು ನಿಮ್ಮೆಲ್ಲರಿಗೂ ಸಹಿತ ಶ್ರೇಯಸ್ಸುಂಟಾಗಲಿ. ನಿಮ್ಮ ಜನ್ಮದಾತರು ನಿಮ್ಮ ತಂದೆ ತಾಯಿ ಆಶೀರ್ವಾದದೊಂದಿಗೆ ನೀವಿನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳಿಕ್ಕೂ ಸಹಿತ ಹೆಚ್ಚಿನ ಫಲಾಫಲಗಳಿರ್ತಕ್ಕಂಥ ಈ ಶುಭ ದಿನ ಮೇಷರಾಶಿಯವರು ಶುಭದಾಯಕವಾಗಿರ್ತಕ್ಕಂತಹ ದೇವಿಯ ಆರಾಧನೆ ಮಾಡಿ, ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಂತರ ನಿಮ್ಮ ಕಾಯಕಕ್ಕೆ ನೀವು ಮುಂದಾದರೆ ಮೇಷರಾಶಿಯವರಿಗೆ ಖಂಡಿತ ಒಳಿತಾಗುತ್ತೆ. ಒಳ್ಳೆ ಫಲ ಇದೆ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕಕ್ಕೆ ನೀವು ಮುಂದಾದರೂ ಅದರ ಫಲಗಳು ಸಾಕಷ್ಟು. ಆದ್ದರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ತಾಯಿ ಲಕ್ಷ್ಮಿಗೆ ನಡೆಸಿರ್ತಕ್ಕಂಥ ಕುಂಕುಮಾರ್ಚನೆ, ಆ ಕುಂಕುಮ ಪ್ರಸಾದವನ್ನು ಹಣೆಗಚ್ಚಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇರತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ರಾಶಿಫಲವನ್ನು ಪ್ರಾರಂಭ ಮಾಡಿದ್ರು. ವೃಷಭ ರಾಶಿವರೆಗೂ ಕೂಡ ರಾಶಿಫಲವನ್ನು ತಿಳ್ಕೊಂಡ್ವಿ. ಗುರುಗಳೇ, ಮತ್ತೆ ಮಿಥುನ ರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು
ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಒಂದು ಅಪರೂಪವಾದಂತಹ ಒಂದು ಮಾಣಿಕ್ಯವನ್ನು, ಅಪರೂಪವಾದಂತಹ ಮಾಣಿಕ್ಯ ಅಂದರೆ ಬರೀ ವ್ಯಾವಹಾರಿಕವಾಗಿ ತಗೊಳ್ತಕ್ಕಂಥದ್ದಲ್ಲ, ಒಳ್ಳೆ ಮನಸ್ಸಿನಿಂದ ಮಾತಾಡ್ತಕ್ಕಂಥವರು, ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವರು ಅಥವಾ ನಿಮ್ಮ ಮನೆ ಮಕ್ಕಳು ಅವರ ಒಂದು ಸಾಧನೆಯನ್ನು ನೋಡಿ ಸಂತೋಷ ಪಡ್ತಕ್ಕಂಥ ಕ್ಷಣ. ಹಾಗಾಗಿ ಇವತ್ತು ಒಳ್ಳೆಯ ಯೋಗ ಫಲ ಎರಡೂ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಹಾಗೆ ನೀವು ಇಂತಹ ಯೋಗ ಫಲ ಇರುವಂತಹ ಈ ಶುಭ ದಿನ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಒಂಚೂರು ಆಹಾರವನ್ನು ಉಣಬಡಿಸಿ ಒಂದಷ್ಟು ಆಧ್ಯಾತ್ಮಿಕವಾಗಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರಿಗೆ ಅವರ ಆಶೀರ್ವಾದ ಪಡೆದು ನಮ್ರತೆಯ ಬದುಕಲ್ಲಿ ತಾವು ಮುಂದೆ ಹೆಜ್ಜೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ಚಂಚಲತೆಗೊಳಗಾಗ್ತಕ್ಕಂಥದ್ದು, ಯಾವುದೂ ಪರಿಪಕ್ವತೆಯಿಂದ ಹೀಗೆ ಆಗುತ್ತೆ ಅಂತ ನೀವು ಜಜ್ಮೆಂಟ್ ತೊಗೊಳಕ್ಕಾಗೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ರೌದ್ರವಾಗ್ತಕ್ಕಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಯಾವುದು ಬೇಕು ಬೇಡ ಎಂಬತಕ್ಕಂಥದ್ದನ್ನು ಸರಿಯಾದ ಆಲೋಚನೆ ಇಲ್ಲದಂಥ ರೀತಿಯಲ್ಲಿರುತ್ತೆ. ಎಲ್ಲವನ್ನೂ ದುಡುಕಿ ತೀರ್ಮಾನ ತಂದುಕೊಳ್ತೀರಿ, ಕಣ್ಣೀರು ಹಾಕುವಂಥ ಪರಿಸ್ಥಿತಿಯಲ್ಲಿರ್ತೀರಿ. ಆದರೆ ಇವತ್ತು ಒಂದಷ್ಟು ಯೋಗ ಫಲ ಇದೆ. ಆ ಯೋಗವನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು? ಇವತ್ತು ನಿಮ್ಮ ಆರೋಗ್ಯ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ ಅರ್ಥಪೂರ್ಣವಾದಂಥ ಬದುಕನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹದ್ದಿರೋದ್ರಿಂದ ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನ ತಂದುಕೊಳ್ತೀರಿ. ಅಷ್ಟೇ ಅಲ್ಲದಿರ ಒಂದಷ್ಟು ಜನ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬೆನ್ನುವು ಮತ್ತು ಮೊಣಕಾಲು ನೋವು ಇದು ಸಹಿತ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಇದ್ದು ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅರ್ಥಪೂರ್ಣವಾದ ಬದುಕನ್ನೇ ಕಾಣಬೇಕು. ಅದಕ್ಕಾಗಿ ಕುಲದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರಬೇಕು. ಅದಕ್ಕಾಗಿ ಇವತ್ತಿನ ದಿವಸ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ. ಗಣಪತಿಯ ಅನುಗ್ರಹದಿಂದ ಹೆಚ್ಚಿನ ಫಲಗಳನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದಲೇ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಒಂದು ಅಂಗೈಯಗಲ ಕೆಂಪು ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ, ಕೆಂಪು ಗಂಧವನ್ನು ತಿಲಕದಲ್ಲಿ ಅಂದರೆ ಹಣೆಗೆ ಇಟ್ಕೊಳ್ಳೋದ್ರಿಂದ, ಅಥವಾ ಕುಂಕುಮವನ್ನು ನಿಮ್ಮ ಕರಹಸ್ತದಿಂದ 4 ಜನ ಹೆಣ್ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಆ ಅರ್ಚನೆ ಕುಂಕುಮ ಪ್ರಸಾದವನ್ನು ಕೊಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಇವತ್ತು ಮಧ್ಯಾಹ್ನ ಅಂತೂ ಬಹಳ ಅದೃಷ್ಟ ಇರತಕ್ಕಂಥ ಕಾಲ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ಅಂದುಕೊಂಡಷ್ಟು ಹೆಚ್ಚು ಲಾಭವನ್ನು ಗಳಿಸುವಂಥ ಕಾಲ. ಅದಕ್ಕಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಬೇಕು. ಒಂದು ಚಿಟಿಗೆ ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಬೇಕು. ಈ ಕೆಲಸವನ್ನು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟವೇ ಅದೃಷ್ಟ. ಇವತ್ತಿನ ದಿವಸ ತುಂಬ ದಿನಗಳ ನಂತರ ಇಂಥದ್ದೊಂದು ಅದೃಷ್ಟ ಅಂದರೆ ತಪ್ಪಲ್ಲ. ಇವತ್ತು ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಯಾವುದು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀರಿ. ಅಷ್ಟೇ ಅಲ್ದಿರ ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖಿತನ, ದೂರಭಾರ ಪ್ರಯಾಣ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಎಲ್ಲ ಕಡೆಯಿಂದಲೂ ಒಂದು ಅದೃಷ್ಟ ಅಂತಕ್ಕಂಥದ್ದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಕನ್ಯಾ ರಾಶಿಯವರು ಇಂತಹ ಸಮಯದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ನೋಡಬೇಕಾದ್ರೆ ಒಂದಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲು ಅಥವಾ ಒಂದಷ್ಟು ಬೆಲ್ಲ, ಸಕ್ಕರೆ ಇಂಥದ್ದನ್ನು ಈ ಶುಭ ದಿನ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ ಗುರುಜಿ. ನಮಸ್ತೆ. ನನ್ನ ಹೆಸರು ಅನ್ನಪೂರ್ಣ ಅಂತ್ರಿ, ರಾಯಚೂರು ಡಿಸ್ಟ್ರಿಕ್ಟ್ ಸಿಂಗೂರಿಂದ ಮಾತಾಡ್ತಿದ್ವಿ. ಆಯ್ತು ತಾಯಿ, ಸಂತೋಷ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ಅಂದ್ರೆ ನಮ್ದೇ ನಮ್ಮ ಮನೆಯವ್ರದ್ದು ಆರ್ಥಿಕ ಸಮಸ್ಯೆ ಐತ್ರಿ. RTO ಕೆಲಸ ಮಾಡ್ತಾರೆ ಅವ್ರು. ಆಯ್ತು ತಾಯಿ, ಒಂದು ಒಳ್ಳೆ ರೀತಿಯಿಂದ ಎಲ್ಲಾನು ಒಳ್ಳೇದಾಗ್ಬೇಕು ಅಂತಂದು ಏನಾದ್ರೂ ಅನುಷ್ಠಾನ ಇದ್ರೆ ಖಂಡಿತ ಒಳ್ಳೇದಾಗತ್ತಮ್ಮ. ಗುರುಜಿ ಅವರಿದ್ದಾರೆ, ಮಾತಾಡಿ. ಹಲೋ ಹಲೋ
ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಅನ್ಪೂರ್ಣ ಅಂತ ಗುರುಜಿ. ರಾಯಚೂರು ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಹ್ಮ್ ಅದೇ ನಮ್ಮ ಮನೆಯವ್ರ ಕೆಲಸದ RTO ಕೆಲಸ ಮಾಡ್ತಾರೆ ಗುರುಜಿ ಅವರು. ನಮ್ಗೆ ಎಲ್ಲಾ ರೀತಿಯಿಂದಾನು ಒಳ್ಳೇದಾಗ್ಬೇಕು ಅಂತಂದು ಅನುಷ್ಠಾನ ಯಾವ್ದು? ಆಯ್ತು, ಬಹಳ ಸಂತೋಷ. ಮನೆಯವ್ರಿಗೂ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕು, ಮನೆಯಲ್ಲಿ ಕುಟುಂಬ ನೆಮ್ಮದಿಯಾಗಿರಬೇಕು, ನೀವು ನಿಮ್ಮ ಮನೆಯಲ್ಲಿ ಗಂಡ ಹೆಂಡ್ತಿರು ಎಲ್ಲರೂ ಹಸನ್ಮುಖಿಯಾಗಿ ನಗನಗ್ತಾ ಇರಬೇಕು. ಇದಕ್ಕೆ ನೀನು ಮಾಡಬೇಕಾದ್ದು 11 ದಿನ 11 ದಿನ ದಿನಕ್ಕೆ ಒಂದು ಬಿಳಿ ಎಕ್ಕದ ಎಲೆ, ದಿನಕ್ಕೆ ಒಂದು ಬಿಳಿ ಎಕ್ಕದ ಎಲೆ ತಂದು 11 ದಿವಸ ಪ್ರತಿ ದಿವಸ ಬಿಳಿ ಎಕ್ಕದ ಎಲೆ ತಂದು ಶುದ್ಧಿ ಮಾಡಬೇಕು. ಶುದ್ಧಿ ಮಾಡೋದು ಹೇಗಪ್ಪ ಅಂದರೆ ಅರಿಶಿಣದ ನೀರು ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಿ ನೆಲದ ಮೇಲೆ 6 ರೇಖೆ ಇರುವಂಥ ನಕ್ಷತ್ರ ಬರಬೇಕು. ಅದು ರಂಗೋಲಿ ಇಟ್ಟು ಅಥವಾ ಅಕ್ಕಿ ಹಿಟ್ಟಿನಿಂದ ಅದರ ಮೇಲ್ಗಡೆ ಈ ಬಿಳಿ ಎಕ್ಕದ ಎಲೆನ ಇಟ್ಟು, ಅದರ ಮೇಲೆ ಒಂದು ಬಟ್ಲಡಿಕೆಯನ್ನು ಇಟ್ಟು, ಅದರ ಮೇಲೆ ಒಂದು ಅರಿಶಿಣ ಕೊಂಬನ್ನು ಇಟ್ಟು, ಅದಕ್ಕೆ ಒಂದು ಹನಿ ಜೇನುತುಪ್ಪನ ಅದರ ಮೇಲೆ ಹಾಕಿ, ಅದಕ್ಕೆ 11 ಪ್ರದಕ್ಷಿಣೆ ಮಾಡಬೇಕು. 4 ಕಡೆ 4 ದೀಪ ಹಚ್ಚಬೇಕು. ಈ ದೀಪ ಹಚ್ಚಿದ ನಂತರ ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ ಈ ಪ್ರಕಾರವಾಗಿ 11 ಸರ್ತಿನೋ ಅಥವಾ 24 ಸರ್ತಿನೋ ಮಂತ್ರ ಹೇಳಿಕೊಂಡು ಮತ್ತೊಂದು ಹನಿ ಜೇನುತುಪ್ಪನ ಅಂಗೈಯಲ್ಲಿ ಹಾಕ್ಕೊಂಡು ತಾವು ಪ್ರಸಾದ ತೆಗೆದುಕೊಂಡ್ರೆ ಅಥವಾ ಜೇನುತುಪ್ಪನೇ ನೈವೇದ್ಯಕ್ಕಿಟ್ಟು ನೀವು ನಿಮ್ಮ ಪತಿದೇವರು ತಗೊಂಡ್ರೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿರ್ತೀರಿ. ಮನೆಯಲ್ಲಿ ಸುಖ ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ. ನಮ್ಮ ಮಗಳ ಗುರುಜಿ ಬೃಂದ ಅಂತ್ರಿ ಮೂಲ ನಕ್ಷತ್ರದಾಗ ಹುಟ್ಟಾಡ್ರಿ. ಅದಕ್ಕೆ ಏನಾರ ಪರಿಹಾರ ಇಲ್ಲ? ಮೂಲ ನಕ್ಷತ್ರದಲ್ಲಿ ಡಾಕ್ಟರ್ಗೆ ಹೇಳಬೇಕಾಯ್ತು, ನೀವು ನಕ್ಷತ್ರ ಮೂಲ ಇದೆ ಇವತ್ತು ಬೇಡ ನಾಳೆ ಡೆಲಿವರಿ ಮಾಡಿ ಅಂತ. ಮೂಲ ನಕ್ಷತ್ರದ ಮೇಲೆ ಇನ್ನೂ ಆಕ್ಷೇಪಗಳಿವೆ ಅವರು. ನೀವು ಯಾಕಮ್ಮ ಮೂಲ ನಕ್ಷತ್ರದಲ್ಲೇ ಡೆಲಿವರಿ ಮಾಡಿಸ್ಕೊಂಡ್ಬಿಟ್ಟಿದ್ದೀರಿ? ನಾರ್ಮಲ್ಲ ಸಿಜರಿನ್? ಸಿಜರಿನ್ ಆದ್ರೆ ಮೂಲ ನಕ್ಷತ್ರ ದಾಟಿ ಮಾಡ್ಕೋಬೋದಾಗಿತ್ತಲ್ಲ. ಅದು ನಮ್ಗೆ ಗೊತ್ತಾಗ್ಲಿಲ್ರಿ ಗುರುಜಿ. ಅದು ಎಲ್ಲರಿಗೂ ಹೇಳ್ತೀರಿ ಕೇಳಿ, ಮೂಲ ನಕ್ಷತ್ರ ಕೆಟ್ಟದ್ದಲ್ಲ. ಮೂಲ ನಕ್ಷತ್ರದ ನಿನ್ನ ಮಗಳು ಹುಟ್ಟಿರೋದು ನಿನ್ನ ಅದೃಷ್ಟ. ಅದು ಮೂಲ ನಕ್ಷತ್ರ ಅಂತ ಯಾರಾದರೂ ನಿನ್ನ ಕಿವಿ ಹಿಂಡಿದ್ರೆ ಅವ್ರಿಗೆ ಹೇಳು, ಮೂಲ ನಕ್ಷತ್ರ ತಾಯಿ ಶಾರದೆದು, ಶಾರದೆಯ ಜನ್ಮ ನಕ್ಷತ್ರ ಮೂಲ. ಅದರಿಂದ ನಿನ್ನ ಮಗಳಿಗೆ ಯಾವುದೇ ದೋಷ ಇಲ್ಲ. ಮೂಲ ನಕ್ಷತ್ರ ದಿವಸ ಹುಟ್ಟಿರೋದು ನಿನ್ಗೆ ಅದೃಷ್ಟನೇ. ಅದು ಧೈರ್ಯವಾಗಿರು, ತಲೆ ಕೆಡಿಸ್ಕೋಬೇಡ. ಸಾಲಿಗ್ರಾಮ ದರ್ಶನಂ ಸರ್ವ ಪಾಪ ನಿವಾರಣಂ ಈ ಒಂದು ಮಂತ್ರವನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಬರ್ತಕ್ಕಂಥ 13ನೇ ತಾರೀಕು ನಿಮ್ಮೆಲ್ಲರ ಪ್ರೀತಿಯ ಸಾನ್ನಿಧ್ಯ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮದ ವಿಶೇಷ ದರ್ಶನದ ಆ ಒಂದು ಸುವರ್ಣಾವಕಾಶ ತಮ್ಮೆಲ್ಲರಿಗೂ ಕೂಡ ಲಭ್ಯವಿದೆ. ಭೂಲೋಕವನ್ನೇ ಆಳ್ತಾ ಇರತಕ್ಕಂಥ ಆ ಒಂದು ಭೂಲೋಕಾಧಿಪತಿ ಲಕ್ಷ್ಮೀ ಭೂವರಾಹ ಸ್ವಾಮಿಯ ವಿಶೇಷ ಸಾಲಿಗ್ರಾಮದ ದರ್ಶನ ತಮ್ಮೆಲ್ಲರಿಗೂ ಕೂಡ ಮಹರ್ಷಿ ಮಂದಿರದಲ್ಲಿ 13ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೂ ಕೂಡ 11 ದಿವಸಗಳ ಕಾಲ ಸಂಪೂರ್ಣವಾಗಿ ಭಗವಂತರಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ತಾವೆಲ್ಲರೂ ಕೂಡ ಮಾಡ್ಬೋದು. ತಪ್ಪದೇ ಭಾಗಿಯಾಗಿ ಮಹರ್ಷಿ ಮಂದಿರದಲ್ಲಿ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಮತ್ತೆ ರಾಶಿಫಲವನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ತಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭವಿದೆ. ಮನಸ್ಸಲ್ಲಿ ಅಂದುಕೊಂಡಷ್ಟು ಲಾಭವನ್ನೇ ತಂದುಕೊಳ್ಳತಕ್ಕಂಥ ಅದೃಷ್ಟ ಇರ್ತಕ್ಕಂಥ ದಿನ. ಶುಭ ಶುಕ್ರವಾರ, ಸಂಪತ್ತು ಶುಕ್ರವಾರ, ಸಂಪತ್ತನ್ನು ದಯಪಾಲಿಸ್ಕೊಳ್ತಕ್ಕಂತಹ ಶುಕ್ರವಾರ. ಆದರೆ ಇವತ್ತು ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ಬೋದು. ಆರೋಗ್ಯದ ಬಗ್ಗೆ ಮಾತ್ರ ಕಾಳಜಿ ಇಟ್ಕೊಳ್ಳಿ. ವ್ಯವಹಾರಗಳನ್ನು ಖಂಡಿತ ಚೆನ್ನಾಗಿ ನೋಡ್ಕೊಳ್ತೀರಿ ಮತ್ತು ನೀವು ನಂಬಿರ್ತಕ್ಕಂತಹ ವ್ಯಕ್ತಿಗಳಿಂದಲೂ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೂ ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ದೂರ ಮಾಡಿಕೊಂಡು ಅದರಲ್ಲೇ ಒಂದಿಷ್ಟು ಭಗವಂತ ಕೊಟ್ಟದರಲ್ಲಿ ತೃಪ್ತರಾಗಿರಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ತಾವಿದ್ದರೆ ಅದರ ಫಲಾಫಲಗಳನ್ನು ಮತ್ತಷ್ಟು ಲಾಭದಾಯಕವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಹಾಗೆ ಇವತ್ತು ನಿಮ್ಮ ಕುಲದೇವರ ಅನುಗ್ರಹದಿಂದ, ನಿಮ್ಮ ಮಾತಾಪಿತೃಗಳ ಅನುಗ್ರಹದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಲಾಭವನ್ನೇ ಗಳಿಸ್ತೀರಿ. ಆದರೆ ಪ್ರಾರಂಭಿಕ ಕ್ಷಣದಲ್ಲಿ ಮಾತ್ರ ಒಂದಷ್ಟು ಸಮಸ್ಯೆಗಳ ಸೆರೆಮಾಲೆ ಆಗ್ಬೋದು. ಅದರ ಬಗ್ಗೆ ತುಂಬ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಮಟ್ಟಿಗೆ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಹಾಗೆ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ. ಏಕದಂತಾಯುಧ್ಮಹೇ ವಕ್ರತುಂಡಾಯುಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲದರಲ್ಲೂ ಸಹಿತ ಭಗವಂತನ ಕೃಪೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ.
ಆದರೆ ಮನಸ್ಸಲ್ಲಿ ಒಂದಿಷ್ಟು ಕಸಿವಿಸಿ ಇದೆ, ಮನಸ್ಸಲ್ಲಿ ಒಂದಿಷ್ಟು ದುಃಖ ದುಮ್ಮಾನ ಇದೆ, ಯಾವುದೋ ಒಂದು ಕೆಲಸ ಆಗಲಿಲ್ವಲ್ಲ ಅಂತಕ್ಕಂಥದ್ರ ಆತಂಕ ಭಯ ನಿಮಗಿದೆ. ಆದರೆ ಇದನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರನೇ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ನಿಜಕ್ಕೂ ಅದೃಷ್ಟವೇ ಇದೆ. ಆ ಅದೃಷ್ಟ ಎಂಬತಕ್ಕಂಥದ್ದು ಸರಿಸುಮಾರು 12 ಗಂಟೆ 12 ನಿಮಿಷದಿಂದ 4 ಗಂಟೆ 20 ನಿಮಿಷದೊಳಗಾಗಿ ಒಂದು ಒಳ್ಳೆಯ ಸುದ್ದಿಯನ್ನು ತಾವು ಕೇಳ್ತೀರಿ. ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ 1 ಲೋಟ ಹಾಲಿಗೆ ಒಂದು ಸ್ವಲ್ಪ ಸಕ್ಕರೆನೋ ಅಥವಾ ಏನಾದರೂ ಒಂದು ಸಿಹಿ ಪದಾರ್ಥ ಮಿಶ್ರಣ ಮಾಡಿ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಕೊಡಿ. ಎಲ್ಲಾದರೂ ಒಂದು ಶಕ್ತಿ ದೇವಾಲಯಕ್ಕೆ ದೇವಿಯ ಸಾನ್ನಿಧ್ಯಕ್ಕೆ ಬಂದು ತಾಯಿನ ದರ್ಶನ ಮಾಡಿ. ಇಷ್ಟು ಮಾತ್ರ ಮಾಡಿಕೊಂಡ್ರೆ ಇವತ್ತಿನ ಫಲಾಫಲಗಳಲ್ಲಿ ಧನುರಾಶಿಯವರು ಖಂಡಿತ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಇಲ್ಲೇ ಬೆಂಗಳೂರಿಂದ. ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನಮ್ಮ ಬಗ್ಗೆ ತಿಳ್ಕೊಬೇಕು. ಆಯ್ತು ತಾಯಿ, ಗುರೂಜಿ ಅವರಿದ್ದಾರೆ, ಅಮ್ಮ ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ತುಂಬಾ ವರ್ಷದಿಂದ ಒಂದು ಮನೆ ಕಟ್ಕೋಬೇಕು ಅನ್ಕೊಂಡಿದ್ವಿ ಗುರುಜಿ. ಏನಾದ್ರೂ ಒಂದು ಸಮಸ್ಯೆ ಬರ್ತಾನೆ ಇದೆ, ಆದ್ರೆ ಅದು ಆಗ್ತಿಲ್ಲ ಗುರುಜಿ. ನಿಮ್ಮ ಮನೆ ದೇವರ ಹೆಸರು ಹೇಳಿ. ಸಿದ್ದರಾಮೇಶ್ವರ. ಸಿದ್ದರಾಮೇಶ್ವರ. ಸಿದ್ದರಾಮೇಶ್ವರನಿಗೆ ನಾಳೆ ಸೋಮವಾರದ ದಿವಸ ಒಂದು ಬಾಳೆ ಎಲೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಬೆಲ್ಲ, ಬಾಳೆ ಎಲೆ ಮೇಲೆ ಅಕ್ಕಿ ಬೆಲ್ಲ, ಒಂದು ಸ್ವಲ್ಪ ಜೇನುತುಪ್ಪ, ಈ ಮೂರನ್ನು ಸಹಿತ ಸಿದ್ದರಾಮೇಶ್ವರರ ಹೆಸರು ಹೇಳಿ ಅದನ್ನು ಯಾವುದಾದ್ರು ಈಶ್ವರನ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಅದು ಬಂದಾದ ಮೇಲೆ 1 ಚಿಟಿಗೆಯಷ್ಟು ಬಿಳಿ ಸಾಸಿವೆ, 1 ಚಿಟಿಗೆಯಷ್ಟು ಮರಳ ಮಾತಂಗಿ ಎರಡೂ ಸಹಿತ ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ನಿಮ್ಮ ಮನೆಯಿಂದ ಹೊರಗಡೆ ಬಂದು ನಿಮ್ಮನೆ ವಾಸ್ಕಲ್ಗೆ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಅದಾದಮೇಲೆ ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗಿರಿ. ಆ ಗಂಧವನ್ನು ಒಂದು ವಿಳೆದೆಲೆ ಮೇಲೆ ಒಂದು ವೃತ್ತಾಕಾರ ಹಾಕಿ ಅದರ ಮಧ್ಯದಲ್ಲಿ ರಮ್ ಅಂತ ಬರೀರಿ. ಬರೆದು ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ. ನಿಮ್ಮ ಮನೋಕಾಮನೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದಷ್ಟು ಬೇಗ ನೀವು ಮನೆ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಗುರುಜಿ, ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಯಾವಾಗಾದ್ರೂ ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರ್ತದೆ ಗುರುಜಿ ನನಗೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬೇಕಾದ್ರೆ ಆಹಾರ ಪದ್ಧತಿ ಸರಿ ಇರಬೇಕು. ನೀವು ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು. ಜೊತೆಗೆ ನಾವು ತಿನ್ನೋ ಆಹಾರದಲ್ಲಿ ಇವತ್ತಂಥ ಶಕ್ತಿ ಇರ್ತಕ್ಕಂಥದ್ದಲ್ಲ. ಆರೋಗ್ಯ ಹೆಚ್ಚು ಕಮ್ಮಿ ಆಗುವಂಥದ್ದು ಇದ್ದೇ ಇರುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇದು ಸ್ವಲ್ಪ ಹಾಗೂ ಹೀಗೂ ಸಮಸ್ಯೆಗಳು ಬರ್ತಿರ್ತವೆ. ಅದರಲ್ಲೂ ನಿಮ್ಮ ಸ್ವರತರಂಗ ಪ್ರಕಾರ ಈ ಸಮಸ್ಯೆ ಇವತ್ತು ನನ್ನದಲ್ಲ, ಈ ಕಳೆದ ಒಂದು 5 ವರ್ಷದಿಂದಲೂ ಹೀಗೆ ಒದ್ದಾಡ್ತಾ ಇದ್ದೀರಿ. ಇನ್ನೊಂದು ವರ್ಷ ಹೀಗೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗ್ತಾನೆ ಇರುತ್ತೆ. ಸ್ವಲ್ಪ ದಿನ ಕಳೀಲಿ, ಎಲ್ಲ ಸರಿ ಹೋಗುತ್ತೆ. ಧೈರ್ಯವಾಗಿರಿ. ನಿಮ್ಮ ಸ್ವರತರಂಗ ಚೆನ್ನಾಗಿದೆ, ಭಯಪಡಬೇಡಿ. ತಾವೇನು ಅಂದುಕೊಂಡಿದ್ರೋ, ಯಾವ ಸಂಕಲ್ಪವನ್ನು ಮುಂದಿಟ್ಟಿದ್ರೋ ಅದು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಲಕ್ಷ್ಮಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದೀರಿ. ತಮಗೆ ಧನ್ಯವಾದಗಳಮ್ಮ. ಆದಷ್ಟು ಬೇಗ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗಲಿ ಅಂತ ಹೇಳ್ತಾ ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ಗುರೂಜಿ, ನಾನು ಚೆನ್ನಾಗಿದ್ದೀನಿ ಗುರೂಜಿ. ತಮ್ಮ ಹೆಸರು? ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ, ಮೈಸೂರಿಂದ ಕರೆ ಮಾಡ್ತಿದ್ದೀನಿ. ಭಾರಿ ಸಂತೋಷ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಗುರೂಜಿ, ನನ್ನ ಬಗ್ಗೆನೇ ತಿಳ್ಕೊಬೇಕಾಯ್ತು. ಆಯ್ತು, ಸಂತೋಷ. ಗುರುಜಿ ಅವರಿದ್ದಾರೆ, ಮಾತಾಡಿ. ಹಲೋ ಗುರುಜಿ. ಹಲೋ. ಹೇಳಪ್ಪ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ. ಪ್ರವೀಣ್, ಹೇಗಿದ್ದೀರಿ? ಪ್ರೋಗ್ರಾಮ್ ಚೆನ್ನಾಗಿದ್ದೀನಿ ಗುರುಜಿ. ನಿಮ್ ಪ್ರೋಗ್ರಾಮ್ ಎಲ್ಲ ಎಪಿಸೋಡ್ ಎಲ್ಲ ನೋಡ್ತಾ ಇರ್ತೀನಿ. ಅನ್ಕೊಂಡಿದ್ ಕಾರ್ಯ ನನ್ಗೆ ಏನು ಆಗ್ತಿಲ್ಲ ಗುರುಜಿ. ಏನೇ ಅನ್ಕೊಂಡು ಏನೇ ಮಾಡಕ್ ಹೋದ್ರು ಯಾವ್ದು ಫಲ ಆಗಲ್ಲ ಗುರುಜಿ ನನ್ಗೆ. ಇವತ್ತು ಮಧ್ಯಾಹ್ನ 11 ಗಂಟೆ 40 ನಿಮಿಷದಿಂದ 3 ಗಂಟೆ 20 ನಿಮಿಷದಲ್ಲಿ ನೀನೇನಾದ್ರೂ ಒಂದು ಸಂಕಲ್ಪ ಮಾಡು. ಆಯ್ತು ಗುರುಜಿ. ನೀನ್ ಮಾಡೋ ಸಂಕಲ್ಪ ಇವತ್ತು ನಿನ್ನ ಕಾರ್ಯಸಿದ್ಧಿ ಆಗುತ್ತೆ. ಆಯ್ತು ಗುರುಜಿ. ಇವತ್ತು ನಿನಗೆ ಯೋಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಆಯ್ತು ಗುರುಜಿ. ಗುರು ಚೆನ್ನಾಗಿದ್ದಾನೆ. ನಿನ್ನ ಸ್ವರತರಂಗ ಪ್ರಕಾರ ಇವತ್ತು ನೀನು ಬಹಳ ಒಳ್ಳೆ ದಿನ. ಗುರುಜಿ. ಇವತ್ತು ಒಂದು ದೇವಿಯ ಸಾನ್ನಿಧ್ಯ, ಮೈಸೂರು ಅಂತಿದ್ಯಾ, ತಾಯಿ ಚಾಮುಂಡೇಶ್ವರಿನಾರು ದರ್ಶನ ಮಾಡು, ಅಥವಾ ಮೈಸೂರಲ್ಲೇ ಇರ್ತಕ್ಕಂಥ ದೇವಿಯ ದರ್ಶನ ಆದ್ರೂ ಮಾಡು. ಆಯ್ತು ಗುರುಜಿ. ಇವೆರಡೂ ನಿನ್ನ ಕೈಲಾಗಿಲ್ಲ, ಮೊದಲು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಇವತ್ತು ನಿನ್ನ ಕೆಲಸ ಶುರು ಮಾಡು. ಗುರುಜಿ. ಇನ್ನೊಮ್ಮೆ ನೀನು ಕರೆ ಮಾಡ್ರೆ ಆ ದಿನ ನನಗೆ ಅನುಕೂಲ ಆಯ್ತು ಅಂತಾನೆ ಹೇಳ್ತೀಯ. ಖಂಡಿತ ಗುರುಜಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಗುರುಜಿ. ಖಂಡಿತಪ್ಪ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ಗುರುಜಿ. ಒಳ್ಳೇದಾಗ್ಲಿ. ಏನ್ ಮಾಡ್ತಿದ್ದಿ? ಏನ್ ವಿದ್ಯಾಭ್ಯಾಸ ನಿಂದು? ಗುರುಜಿ, ನಾನು ಇಲ್ಲಿ ರೈಲ್ವೆ ಕೆಲಸದಲ್ಲಿದ್ದೀನಿ ಗುರುಜಿ. ಮೈಸೂರಲ್ಲಿ ರೈಲ್ವೆ ಕೆಲಸದಲ್ಲಿದ್ದೀನಿ. ಒಂದಿನ ನೀವು ಪ್ಲಾಟ್ಫಾರ್ಮ್ ಅಲ್ಲಿ ನನಗೆ ಸಿಕ್ಕಿದ್ರಿ AC ಕೋಚ್ ಅಲ್ಲಿ ಇದ್ದಾಗ. ನಾನು ಬಂದ್ರೆ ನಿಮ್ಮ ಆಶೀರ್ವಾದ ಪಡೆದಿದ್ದೀನಿ ಗುರುಜಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಮಾತು ಹೇಳ್ದಲ್ಲ, ಹಾಗಾಗಿ ನಾನು ಇಷ್ಟೆಲ್ಲ ನಿನ್ನ ಮಾತಾಡಿದೆ. ಒಳ್ಳೇದಾಗ್ಲಿ, ಅದೇ ಬೇಕಾದ್ದು.
ನಾನು ಚೆನ್ನಾಗಿದ್ದರೆ ಸಾಲದು, ನನ್ನ ಪರಿಸರ ಎಲ್ಲ ಚೆನ್ನಾಗಿರಬೇಕು ಅಂತ ಚಿಂತನೆ ಮಾಡೋದಿದೆಯಲ್ಲ, ಅದಕ್ಕೆ ಸದಾ ಭಗವಂತ ನಮ್ಮ ಜೊತೆಯಲ್ಲಿರ್ತಾನೆ. ಒಳ್ಳೆಯದಾಗಲಿ. ನಿನ್ನ ಒಳ್ಳೆಯ ಮನಸ್ಸಿನಿಂದ ನೀನು ಮಾತಾಡಿದ ಪ್ರತಿ ಮಾತು ನನಗೆ ಬಹಳ ಇಷ್ಟ ಆಯಿತು. ದೇವ್ರು ನೀನು ಚೆನ್ನಾಗಿಟ್ಟಿರಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನು ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ ಮಗು. ಗುರುಗಳೇ, ಮತ್ತೆ ಮಕರ ರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ನೀವೇನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಕೆಲಸ, ಹೊಸದಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ತಕ್ಕಂಥದ್ದು, ಹಾಗೆ ಮನೇಲಿರ್ತಕ್ಕಂಥವ್ರ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಳ್ತಕ್ಕಂಥದ್ದು, ಯಾರು ನಿಮ್ಮ ಆತ್ಮೀಯರು ಬಂಧು ಬಾಂಧವರಿದ್ದಾರೆ ಅವ್ರ ಬಗ್ಗೆಯೂ ಸಹಿತ ತಾವು ಚಿಂತನೆ ಮಾಡ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟದ ಕ್ಷಣಗಳು ತಮ್ಮದಾಗಿದೆ ಅಂತಂದರೂ ತಪ್ಪಾಗುವುದಿಲ್ಲ. ಇವತ್ತು ಹನುಮನ ಪ್ರಾರ್ಥನೆ ಮಾಡಿ. ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ದೀಪ ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಇಂತಹ ಒಂದು ಕಾಯಕಕ್ಕೆ ತಾವು ಮುಂದಾದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ಇವತ್ತು ನೀವೇನೇ ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಮನೆದೇವರ ಪ್ರಾರ್ಥನೆ, ತಂದೆ ತಾಯಿ ಆಶೀರ್ವಾದದೊಂದಿಗೆ ನೀವು ಮುಂದುವರೆದರೆ ಮಕರ ರಾಶಿಯವರಿಗೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ನೋಡ್ಬೋದು. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಕೆಲವಷ್ಟು ಲೇವಾದೇವಿಗಳು ಇವತ್ತು ಒಳ್ಳೆಯದಲ್ಲ. ಅಂದರೆ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಹಣಕಾಸಿನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಅಡ್ಡಿ ಆತಂಕ ಆಗುವಂಥದ್ದು. ಜೊತೆಗೆ ಇವತ್ತು ಧನಿಷ್ಠ ನಕ್ಷತ್ರವಾದರೂ ಕುಂಭರಾಶಿಯವರಿಗೆ ಇವತ್ತು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲೇ ಸಾಗುತ್ತೆ. ಮನಸ್ಸು ತಾವು ಅಂದುಕೊಂಡಷ್ಟು ಹೃದಯವನ್ನು ಆನಂದವಾಗಿ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಸಣ್ಣ ಸಣ್ಣ ವಿಚಾರ ತಲೆಯಲ್ಲಿ ಕೂತ್ಕೊಂಡು ಇಲ್ಲದ ಸಮಸ್ಯೆ ಎದುರಾಗ್ತಾನೆ ಹೋಗುತ್ತೆ. ಆದರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಮಂಜಿನಗಡ್ಡೆ ಥರ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಯಾರೊಬ್ಬರು ಕಷ್ಟ ಅಂತ ಬಂದರೂ ಕಷ್ಟಕ್ಕೆ ಸ್ಪಂದಿಸಿ ಅವ್ರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಆ ಅನುಕೂಲದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟವೂ ಇದೆ, ದುರಾದೃಷ್ಟವೂ ಇದೆ. ಅದೃಷ್ಟ ಅಂತಕ್ಕಂಥದ್ದು ಹೇಗೆ? ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ. ಹಾಗೆ ಇವತ್ತಿನ ದಿವಸ ಯಾರೊಬ್ಬರು ಹಿರಿಯರು ಏನಾದ್ರು ಹೇಳಿದ್ರೆ ಆ ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸ್ತಕ್ಕಂಥದ್ದು, ಅದರಂತೆ ನಡ್ಕೊಳ್ತಕ್ಕಂಥದ್ದು ಮಾಡಿದ್ರೆ ಅದರ ಅಭಿವೃದ್ಧಿ, ಅದರ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಭಗವಂತನ ಕೃಪೆಯಿಂದ ಲಾಭವೇ ಇದೆ. ಅದರಲ್ಲೂ ಹೆಣ್ಣು ಮಕ್ಕಳಂತೂ ಇವತ್ತು ಬಹಳ ಅದೃಷ್ಟ ಮಾಡಿದ್ದೀರಿ. ಅಂದುಕೊಂಡಷ್ಟು ಸಾಧನೆಯನ್ನು ಮಾಡ್ತೀರಿ. ತಾವು ನಮ್ಮ ಮನಸ್ಸಿಗೆ ಇಷ್ಟ ಬಂದಂಥ ರೀತಿಯಲ್ಲಿ ನಿಮ್ಮ ಬದುಕನ್ನು ಮುಂದುವರಿಸ್ತೀರಿ. ಹಣಕಾಸಿನ ವಿಚಾರದಲ್ಲೂ ಸಹಿತ ಲಾಭವನ್ನೇ ಗಳಿಸ್ತೀರಿ. ಹಾಗೆ ವ್ಯಾಪಾರ ವ್ಯವಹಾರ ಮಾಡತಕ್ಕಂತಹ ಅಣ್ಣ ತಮ್ಮಂದರಿಗೆ ಮತ್ತು ಯಾರೊಬ್ಬರಾದರೂ ಸಹಿತ ಇವತ್ತಿನ ದಿವಸ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ತಾವು ಎಷ್ಟೇ ಬುದ್ಧಿವಂತರಾದರೂ ಆ ಬುದ್ಧಿ ಚೈತನ್ಯ ಎಂಬತಕ್ಕಂಥದ್ದು ಮತ್ತೊಬ್ಬರ ಮಾರ್ಗದರ್ಶನದಿಂದ ಮತ್ತಷ್ಟು ಅನುಕೂಲ ತಗೋಬೇಕೇ ವಿನಃ ನಿಮ್ಮ ಬುದ್ಧಿ ಚೈತನ್ಯನೇ ಪ್ರಧಾನ ಅಂದ್ಕೊಂಡ್ರೆ ಅಲ್ಲಿ ಇಡುತ್ತೀರಿ. ಅದಕ್ಕೋಸ್ಕರ ಅನುಭವ ಇರ್ತಕ್ಕಂಥವರ ಮಾತನ್ನು ಆಲಿಸಿ ಅದರಂತೆ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಿ. ಅದರಲ್ಲೂ ಮಧ್ಯಾಹ್ನ 1 ಗಂಟೆಯಿಂದ 3:20ರವರೆಗೂ, 1ರಿಂದ 3:20 ಈ ಮಧ್ಯದಲ್ಲಿ ಯಾವ ಕೆಲಸ ಮಾಡಬೇಡಿ. ಯಾವುದೇ ಮಾಡಿದ್ರು ಒಂದಲ್ಲ ಒಂಥರ ಎಡವಟ್ಟಾಗುತ್ತೆ, ಸಮಸ್ಯೆ ಆಗುತ್ತೆ. ಜೋಪಾನ, ಎಚ್ಚರಿಕೆಯಿಂದಿರಿ. ಇನ್ನು ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು, ರಾಶಿಫಲ ತಿಳ್ಕೊಂಡಾಯಿತು. ಮುಂಬರ್ತಕ್ಕಂಥ 13ನೇ ತಾರೀಕಿಂದ ಸಾಲಿಗ್ರಾಮದ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ ನಿಮಗಾಗಿ ಮಹರ್ಷಿ ಮಂದಿರದಲ್ಲಿ. ಅಪರೂಪವಾದಂತಹ ಸಾಲಿಗ್ರಾಮ, ಇಡೀ ಭೂಮಂಡಲವನ್ನೇ ಆಳ್ತಿರ್ತಕ್ಕಂಥ ಭೂವರಹ ಸ್ವಾಮಿಯ ವಿಶೇಷವಾದ ಸಾಲಿಗ್ರಾಮ. ಈ ಸಾಲಿಗ್ರಾಮದ ವೈಶಿಷ್ಟ್ಯತೆ ಏನಪ್ಪ ಅಂದರೆ ಭೂಮಿಗೆ ಸಂಬಂಧಪಟ್ಟ ದೋಷಗಳನ್ನು ದೂರ ಮಾಡ್ತಕ್ಕಂಥದ್ದು. ಕುಟುಂಬದಲ್ಲಿ ಯಾವುದೇ ಕಲಹ, ಯಾವುದೇ ಸಮಸ್ಯೆ ಬಂದರೂ ಅದನ್ನು ಸರಿಪಡಿಸ್ತಕ್ಕಂಥದ್ದು. ಜೊತೆಗೆ ಅನ್ಯೋನ್ಯತೆಗೆ ಹೆಚ್ಚು ಹೊತ್ತು ಕೊಡ್ತಕ್ಕಂಥದ್ದು. ಆ ತೀರ್ಥದಿಂದ 72,000 ನರನಾಡಿಗಳಲ್ಲಿರ್ತಕ್ಕಂಥ ರೋಗ ಲಕ್ಷಣಗಳನ್ನು, ರೋಗ ಗುಣಗಳನ್ನು ಎಲ್ಲವನ್ನು ಗುಣಪಡಿಸ್ತಕ್ಕಂಥದ್ದು. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾಲಿಗ್ರಾಮ ಇಲ್ಲಿವರೆಗೂ ಕಂಡರಿಯದ್ದು ಈಗ ನಿಮ್ಮ ಕಣ್ಣೆ ಮುಂದೆ ಇರುವಂತಹದ್ದು. ದರ್ಶನ ಮಾತ್ರದಿಂದಲೇ ಸಮಸ್ಯೆಗಳು, ಕಷ್ಟಗಳನ್ನು ದೂರ ಮಾಡಿಕೊಳ್ತಕ್ಕಂಥದ್ದು. ಭಾನುವಾರ ತಮ್ಮ ಒಂದು ಆಶೀರ್ವಾದದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಜೊತೆಗಿಟ್ಕೊಂಡು ಮಾತನಾಡ್ತಕ್ಕಂಥ ವನಸುರಿಯ ಮೂಲಕ ರಾಶಿಫಲವನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನ ನಾವು ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಅದನ್ನು ನಡ್ಸ್ಕೊಂಡು ಬರ್ತಾ ಇದ್ದೀನಿ ಗುರು. ತುಂಬಾ ಸಂತೋಷ. ಮಾರ್ಗದರ್ಶನದ ಮೂಲಕ ಮಾತಾಡುವ ವನಸಿರಿಯ ಮುಖಾಂತರ ರಾಶಿಫಲವನ್ನು ಭಾನುವಾರದ ಸಂಚಿಕೆಯಲ್ಲೂ ತಾವು ತಿಳ್ಕೊಳ್ಬಹುದು. ಅದನ್ನೂ ತಿಳ್ಕೊಳ್ಳಿ. ಯಾಕೆಂದರೆ ರಾಶಿಫಲ ಎಂಬತಕ್ಕಂಥದ್ದು ಪ್ರತಿನಿತ್ಯದ ಕಾಯಕದಲ್ಲಿ ನಾನು ತಿಳಿಸುವ ರಾಶಿಫಲವು ಮತ್ತು ಭಾನುವಾರದ ಶ್ರೀನಿವಾಸ್ ಶರ್ಮಾ ಹೇಳ್ತಿರ್ತಕ್ಕಂತಹ ಆ ವಿಶೇಷವಾದಂತಹ ವನಸಿರಿಯ ಸಮ್ಮುಖದಲ್ಲಿ ವನಸಿರಿಯ ಮಾರ್ಗದೊಂದಿಗೆ ಮಾರ್ಗಸೂಚಿಯಲ್ಲೇ ನಾವು ಒಂದು ರಾಶಿಫಲವನ್ನು ತಿಳಿಸೋ ಕ್ರಮ ಇದೆಯಲ್ಲ, ಅದು ಇನ್ನೂ ನಿಮಗೆ ತುಂಬ ಹತ್ತಿರಕ್ಕೆ ಅನುಕೂಲ ಆಗುವಂಥ ರೀತಿ ಇರುತ್ತೆ. ಅದನ್ನು ತಪ್ಪದಿರ ತಾವು ತಿಳ್ಕೊಳ್ಳಿ. ಹಾಗೆ ಈ ಕಾರ್ಯಕ್ರಮಕ್ಕೆ, ಈ ಒಂದು ಬೃಹತ್ ಮಟ್ಟದ ಸಾಲಿಗ್ರಾಮ ದರ್ಶನ ಕಾರ್ಯದಲ್ಲಿ ತಾವೂ ಸಹಿತ ಸೇವೆಗೆ ಭಾಗಿಯಾಗ್ಬೋದು. ನಿಮ್ಮ ಕೈಲಿ ಯಥಾಶಕ್ತಿ ತಾವು ಏನು ಸೇವೆಯನ್ನು ಬೇಕಾದರೂ ಮಾಡಿ
ಹಾಗೆ ಒಂದಷ್ಟು ಜನ ವಾಲಂಟಿಯರ್ಸು ಸಹಿತ ಬಂದು ಸೇವೆ ಸಲ್ಲಿಸ್ಬೋದು ಅಂತ ಹೇಳಿದ್ದೆ. ನೋಡಿ, ನೆನ್ನೆ ವಾಲಂಟಿಯರ್ಸ್ ಬಂದು ಸೇವೆ ಮಾಡ್ಬೋದು ಅಂದರೆ ಒಂದಷ್ಟು ಜನ ವಾಲಂಟಿಯರ್ಸು ಫೋನ್ ಮಾಡಿದ್ರಂತೆ ಆಶ್ರಮಕ್ಕೆ. ಅವರ ಧ್ವನಿ ಹೇಗಿತ್ತಪ್ಪ ಅಂದರೆ, ನಾವು ಬಂದು ಸೇವೆ ಮಾಡ್ತೀವಿ, ಸಂಜೆ ನಮಗೆ ಸಂಭಾವನೆ ಏನು ಕೊಡ್ತಾರೆ, ಎಷ್ಟು ಮೌಲ್ಯ ಕೊಡ್ತಾರೆ, ಎಷ್ಟು ನಮಗೆ ಪೇಮೆಂಟ್ ಕೊಡ್ತಾರೆ ಅಂತ ಕೇಳಿದ್ರಂತೆ. ಬಹಳ ದೊಡ್ಡ ಮಾತು. ಅವರು ಬಹುಶಃ ಪೇಮೆಂಟ್ಗಾಗಿ ಅವರ ಸೇವೆ ಇತ್ತೇನೋ. ಆದರೆ ನನಗೆ ಪೇಮೆಂಟ್ ತೊಗೊಂಡು ಸೇವೆ ಮಾಡೋ ಪುಣ್ಯಾತ್ಮರು ಬೇಡ, ನಾವೇ ಸೇವೆ ಮಾಡುವಾಗ ನನಗೆ ಪೇಮೆಂಟ್ ಕೊಡೋ ಶಕ್ತಿ ನಂದಲ್ಲ. ವಾಲಂಟಿಯರಾಗಿ ಬಂದು ಸೇವೆ ಮಾಡೋರಿಗೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಒಳ್ಳೆಯದಾಗಲಿ, ಶುಭವಾಗಲಿ.